ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 1/9/2024 7/9/2024 ವಾರ ಭವಿಷ್ಯ. ಈ ವಾರದಲ್ಲಿ ಸಾಮಾನ್ಯವಾಗಿ ಗಣಪತಿ ಹಬ್ಬದ ಒಂದು ವಾರ. ವಿಶೇಷವಾಗಿ ನೋಡಿದಾಗ 2/9/2024 ಸೋಮವಾರ ಬೆನಕನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಬೆನಕನ ಅಮಾವಾಸ್ಯೆ ಅಂದರೆ ಮುಂದೆ ಗಣಪತಿ ಹಬ್ಬ ಬರೋದರಿಂದ ಹಿಂದೆ ಬರ್ತಕ್ಕಂಥ ಒಂದು ಹಬ್ಬಕ್ಕೆ ಅಥವಾ ಅಮಾವಾಸ್ಯೆಗೆ ಬೆನಕನ ಅಮಾವಾಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಕರೆಯುವಂಥದ್ದು. 4/9/2024 ಬುಧವಾರ ಸಿಂಹರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. 6/9/2024 ಶುಕ್ರವಾರ ಸ್ವರ್ಣಗೌರಿ ವ್ರತ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಬಂದಿದೆ ಹಬ್ಬ, ಸ್ವರ್ಣಗೌರಿ ಹಬ್ಬ. 7/9/2024 ಶನಿವಾರ ವರಸಿದ್ಧಿ ವಿನಾಯಕ ವ್ರತವಿರ್ತಕ್ಕಂಥದ್ದು. ಭಾಳಷ್ಟು ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಈ ಹಬ್ಬ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ವರದಾನ. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳು ಹೇಗಿದೆ ಈ ವಾರದಲ್ಲಿ, ಅವು ಯಾವ ರೀತಿಯಾದಂಥ ಒಂದು ಫಲವನ್ನು ಕೊಡೋದಕ್ಕೆ ನಿಮ್ಮ ರಾಶಿಗಳವರಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ನೋಡಿದಾಗ, ಮೇಷರಾಶಿನಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿನಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ಕುಜ ಇರತಕ್ಕಂಥದ್ದು ಮತ್ತು ಕಟಕ ರಾಶಿನಲ್ಲಿ ಬುಧ ಇದ್ದಾನೆ. ಸಿಂಹರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು ಸಿಂಹರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಶುಕ್ರ ಕೇತು ಇರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ವಕ್ರ ಶನಿ, ಮೀನರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಏನು ಫಲವನ್ನು ಅನುಭವಿಸಬಹುದು ಈ ವಾರದಲ್ಲಿ 12 ರಾಶಿಗಳವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿಯವರಿಗೆ ಸ್ವಲ್ಪ ಲಗ್ನಾಧಿಪತಿಯಾದಂಥವನು ಇಲ್ಲಿವರೆಗೆ ಬಲಯುತವಾಗಿ ಕುಳಿತಿದ್ದ, ಈಗ ಸ್ವಲ್ಪ ಬಲಹೀನ ಅಂತಕ್ಕಂಥ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರ್ತದೆ. ಹಾಗಾಗಿ ತುಂಬ ಗೊಂದಲ, ಕನ್ಫ್ಯೂಸು, ಮಂದತ್ವ, ಏನೋ ನೆಗೆಟಿವ್ ಥಾಟ್ಸು, ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಅಥವಾ ನಷ್ಟವಾಗುವಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಚೀಟಿ, ಶೇರ್ ಮಾರುಕಟ್ಟೆ ಈ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಸನ್ನಿವೇಶವೇನಾದರೂ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡುವಂಥವರೆಲ್ಲರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುವಿನ ಬಲವಿದೆ. ಗುರುವಿನ ಬಲವಿದ್ದರೂ ಕೂಡ ನೀವು ತೆಗೆದುಕೊಳ್ತಕ್ಕ ನಿರ್ಧಾರ, ಬೇರೆ ಕಡೆಯಿಂದ ಬಂದಂಥದ್ದನ್ನು ಅಥವಾ ಕುಟುಂಬದಿಂದ ಬಂದಂಥ ಸಹಕಾರವನ್ನು ನೀವೇ ನಿಮ್ಮದೇ ಆದಂಥ ಕೆಲವೊಂದು ತಪ್ಪು ನಿರ್ಧಾರಗಳು ಅಂತಕ್ಕಂಥದ್ದು ಅದನ್ನು ಝೀರೋ ಮಾಡುತ್ತೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಅನುಕೂಲ ಅಂತಕ್ಕಂಥ ಸ್ಥಿತಿ ಇರೋದಿಲ್ಲ. ಧನಮೂಲ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ನಿಮಗೆ ಹಿನ್ನಡೆಯನ್ನು ತರಬಹುದು. ವಸ್ತ್ರಾಭರಣ ಖರೀದಿಯಲ್ಲಿ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಹೆಚ್ಚು ದಿವಸ ಬೆಲೆ ಅಥವಾ ಬಾಳಿಕೆ ಬರುವಂಥ ವಸ್ತುಗಳನ್ನು ಖರೀದಿ ಮಾಡೋದಿಲ್ಲ. ಬೇಗ ರಿಪೇರಿ ಮತ್ತೊಂದು ಮಗದೊಂದು ಅಥವಾ ಬೇಗ ಹರಿದು ಹೋಗುವಂಥ ಬಟ್ಟೆಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ, ಸ್ವಲ್ಪ ನೇರ ಮಾತುಗಳು ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ಅರಿಯದೇ ಆಡುವಂಥ ಮಾತುಗಳು ಹೆಚ್ಚಾಗಿರುತ್ತೆ. ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ನೀವು ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ
ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗೃತೆಯಿಂದ ಇರಬೇಕಾಗತ್ತೆ ಈ ದಿವಸ ಅಂತಕ್ಕಂಥ ಸ್ಥಿತಿ ಅಥವಾ ಈ ವಾರದಲ್ಲಿ. ಸ್ವಲ್ಪ ಧೈರ್ಯ ತುಂಬ ಕಡಿಮೆ, ಬಂಧು ಬಾಂಧವರು ಸ್ವಲ್ಪ ಶತ್ರುಗಳಾಗ್ತಕ್ಕಂಥದ್ದು, ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಸೂಕ್ತವಾದಂಥ ವಾತಾವರಣಗಳು ಇಲ್ಲ ಈ ವಾರ. ತಾಯಿಯ ಸಹಕಾರದಲ್ಲೂ ಕೂಡ ಅಷ್ಟೊಂದು ಅನುಕೂಲಕರ ವಾತಾವರಣಗಳು ಇರುವುದಿಲ್ಲ. ಭೂಮಿ ಸಂಬಂಧ ವ್ಯವಹಾರ ಅಥವಾ ಸ್ಥಿರಾಸ್ತಿ ಸಂಬಂಧ ವ್ಯವಹಾರ ಅಷ್ಟೊಂದು ಚೆನ್ನಾಗಿಲ್ಲದೆ ಇರತಕ್ಕಂಥ ಸ್ಥಿತಿ. ಕೃಷಿಕರಿಗೆ ಸ್ವಲ್ಪ ಅನಾನುಕೂಲಗಳಾಗುವಂಥದ್ದು. ರೋಗ ರುಜಿನಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ತೊಂದರೆಯನ್ನು ಕೊಡಬಹುದು. ಮಾನಸಿಕವಾದಂಥ ಅಸಮತೋಲನ ಅಂತಕ್ಕಂಥದ್ದು ಮತ್ತು ಆಹಾರವನ್ನು ಸರಿಯಾಗಿ ಸ್ವೀಕರಿಸದೆ ಸ್ವಲ್ಪ ವ್ಯತ್ಯಾಸಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳೊಂದಿಗೆ ಶತ್ರುತ್ವ, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಮತ್ತು ಪ್ರೀತಿ ಪಾತ್ರರಿಂದ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಫಲಗಳು ಅಂತಕ್ಕಂಥದ್ದು ಅಥವಾ ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಅಂತಕ್ಕಂಥದ್ದು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು. ಈ ವಾರದಲ್ಲಿ ಯಾರಿಗೂ ನೋವನ್ನು ಕೊಟ್ಟಿದ್ದೀರಿ, ಯಾರಿಗೂ ತೊಂದರೆಯನ್ನು ಕೊಟ್ಟಿದ್ದೀರಿ, ಯಾರಿಗೂ ಸಮಸ್ಯೆಯನ್ನು ತಂದಿದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಆ ತೊಂದರೆಗಳು ಅಂತಕ್ಕಂಥದ್ದು ನಿಮ್ಮ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅರಿತೆಯೋ ಮಾಡಿರ್ತೀರಿ, ಅವು ಸ್ವಲ್ಪ ನಿಮಗೆ ಈ ಸಂದರ್ಭದಲ್ಲಿ ಸ್ವಲ್ಪ ನೋವನ್ನು ಕೊಡ್ತದೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಸ್ಥಿತಿ ಇಲ್ಲ. ಪಾಲುದಾರಿಕೆ ವ್ಯವಹಾರ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಮತ್ತು ಅವಕಾಶ ವಂಚಿತ ಮಾಡತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಆಯುಷ್ಯದ ಭೀತಿಯೂ ಕೂಡ ಇರ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಕೂಡ ಸ್ವಲ್ಪ ಹಿನ್ನಡೆಗಳನ್ನು ತರ್ತಕ್ಕಂಥದ್ದು. ನಿಗೂಢ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಹೋಗಿ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರುತ್ತೆ. ಸ್ವಲ್ಪ ಸೋಲುಗಳನ್ನು ಹೆಚ್ಚಾಗಿ ನೋಡುವಂಥ ಒಂದು ವಾರವಾಗಿ ಪರಿವರ್ತನೆಯಾಗುವಂತಹ ಸನ್ನಿವೇಶಗಳಿದೆ. ಸ್ವಯಂಕೃತ ಅಪರಾಧಗಳು ಅಂತಕ್ಕಂಥದ್ದು ಸ್ವಲ್ಪ ಸೋಲು, ನಷ್ಟ, ನಿರಾಸೆ, ಅವಮಾನ, ಅಪವಾದವನ್ನು ತರಬಹುದು. ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಏನೋ ಒಂಥರ ದೃಷ್ಟಿ ಆಗುವಂಥದ್ದು, ನೀವೇನು ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ನಿಮಗೇ ಅರಿವಿರೋದಿಲ್ಲ, ಆ ಪರಿಸ್ಥಿತಿನ ತಂದು ಬಿಡ್ತದೆ. ಏನೋ ಜಿಡ್ಡುಗಟ್ಟಿದಂಥ ಒಂದು ವಾತಾವರಣಗಳು ಬರೋದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ತಂದೆಯೊಂದಿಗೆ ಮನಸ್ತಾಪ ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು. ದೌರ್ಭಾಗ್ಯವಂತರು ಅನ್ನೋ ರೀತಿಯಾದಂಥ ಭಾವವೂ ಕೂಡ ಬರುತ್ತೆ. ವಿದ್ಯಾಭ್ಯಾಸದ ತೊಡಕುಗಳಾಗ್ತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಉದ್ಯೋಗ ಒತ್ತಡಗಳಿರ್ತದೆ. ಇಲ್ಲಿಯವರೆಗೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳಿತ್ತು. ಆದರೆ ಈಗ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭ ಬಂದಿದೆ. ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆ ಮಾಡುವಂಥವ್ರಿಗೂ ಕೂಡ ಅಷ್ಟೊಂದು ಸೂಕ್ತವಾದಂಥ ಒಂದು ವಾತಾವರಣಗಳಿಲ್ಲ. ಮೇಲಧಿಕಾರಿಗಳಿಂದಲೂ ಕೂಡ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಹಿರಿಯ ಸಹೋದರನೊಂದಿಗೆ ಕಿರಿಕಿರಿಗಳಾಗ್ತಕ್ಕಂಥದ್ದು ಮತ್ತು ಗೌರವಸ್ಥರಿಗೆ ಅಥವಾ ಹಿರಿಯರಿಗೆ ನೋವಾಗುವಂಥ ರೀತಿಯಲ್ಲೂ ಕೂಡ ನಿಮ್ಮ ನಡವಳಿಕೆಗಳಿರ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ನನ್ನ ಪರಿಸ್ಥಿತಿಯೇ ಸರಿಯಿಲ್ಲ, ನಾನೇ ರೋಗಗ್ರಸ್ತನಾಗಿದ್ದೀನಿ, ನಾನೇ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸರಿಯಾಗಿ ತೆಗೆದುಕೊಳ್ಳೋಕ್ಕಾಗಿಲ್ಲ ಅಂದರೆ ಏನು ಮುಂದೆ ಸುತ್ತಮುತ್ತಲು ಕೋಟಿ ಇದ್ರೂ ಕೂಡ ಎಲ್ಲ ರೀತಿಯಲ್ಲಿ ಉತ್ತಮವಾದಂಥ ವಾತಾವರಣಗಳಿದ್ರೂ ಕೂಡ ಅದನ್ನು ಅನುಭವಿಸುವಂಥ ಯೋಗವನ್ನು ನಾವು ಪಡೆದುಕೊಂಡು ಬಂದಿರೋದಿಲ್ಲ. ಆ ಸ್ಥಿತಿನಲ್ಲಿರುತ್ತೆ ಮೇಷರಾಶಿನವರಿಗೆ ಈ ವಾರ ಅಂತಕ್ಕಂಥದ್ದು. ಹಾಗಾಗಿ ನೀವು ಸರಿಯಾಗಬೇಕು. ಕೆಲವೊಂದು ಯೋಚನೆ ಮಾಡಿ 4 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಯನ್ನು ತಂದುಕೊಳ್ಳಬೇಕು. ಹಾಗಾಗಿ ಕುಲದೇವತಾ ನಾಮಸ್ಮರಣೆ ಬಹಳ ಸೂಕ್ತ ಮತ್ತು ಕುಲದೇವತಾ ದರ್ಶನ ಬಹಳ ಸೂಕ್ತ ಈ ಒಂದು ವಾರದಲ್ಲಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ವೃಷಭ ರಾಶಿನವರಿಗೆ
ಲಗ್ನಾಧಿಪತಿಯಾದಂಥವನು ಅಥವಾ ರಾಷ್ಟ್ರಾಧಿಪತಿಯಾದಂಥವನು ನೀಚ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅದು ಕೂಡ ಕೇತುಗ್ರಸ್ತನಾಗಿ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭ. ಆಲ್ಮೋಸ್ಟ್ ನಿಮಗೆ ವಾರ ಅಂತ್ಯ ಭಾಗದಲ್ಲಿ ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು ಬಿಟ್ಟರೆ, ವಾರ ಆರಂಭದಲ್ಲಿ ಮಾತ್ರ ಯಾವುದೇ ಅಂಥ ಅನ್ನುವಂಥ ಪರಿಸ್ಥಿತಿಗಳು ಇರೋದಿಲ್ಲ. ಏಕೆಂದರೆ ಏನೋ ಬೇಸರ, ಏನೋ ದುಗುಡ, ಏನೋ ಆತಂಕ, ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ, ಏನೋ ಮನಸ್ಸಿಗೆ ಚಂಚಲ, ಒಂಥರ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರ್ತಕ್ಕಂಥದ್ದು. ಏನೇ ಪಾಸಿಟಿವ್ ಅನ್ನೋ ರೀತಿಯಲ್ಲಿ ನೀವು ಹೋದ್ರೂ ಕೂಡ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರೋದಕ್ಕೆ ದಾರಿಯಾಗ್ತದೆ. ಉತ್ಸಾಹ ಇರೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ನಿಮ್ಮ ಸ್ಥಿತಿ ಹೀಗಿರೋದ್ರಿಂದ ಕೆಲಸ ಕಾರ್ಯಗಳ ನಿಧಾನ, ಎಳೆದಾಟ, ಮೂವ್ ಆಗೋದಿಲ್ಲ, ಅದರಲ್ಲಿ ಅನುಕೂಲವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ಉಂಟು. ಸ್ವಲ್ಪ ಆರ್ಥಿಕವಾದಂಥ ಪರಿಸ್ಥಿತಿಗಳು ಕೂಡ ಒಂದು ತಕ್ಕ ಮಟ್ಟಿಗೆ 60-40 ರೀತಿಯಲ್ಲಿ ಇರುತ್ತೆ. 60 ಲಾಭ, 40 ವ್ಯಯ ಅಂತಕ್ಕಂಥ ಪರಿಸ್ಥಿತಿನಲ್ಲಿ ಇರುತ್ತೆ. ವಸ್ತ್ರಾಭರಣ ಖರೀದಿ, ಒಡವೆ ವಸ್ತ್ರ ದಯವಿಟ್ಟು ಈ ಸಂದರ್ಭ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಮಾಡ್ತೀರಾ, ಎಚ್ಚರಿಕೆಯಿಂದ ಮಾಡಿ. ಎಲ್ಲೋ ಡ್ಯಾಮೇಜ್ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಅಥವಾ ಒಂದು ಬಟ್ಟೆ ತೊಗೊಂಡ್ರು ಅದೇನಾದ್ರು ಡ್ಯಾಮೇಜ್ ಆಗುತ್ತೆ, ಅಥವಾ ಬಣ್ಣ ಹೋಗುವಂಥದ್ದು, ಏನೋ ಸಮಸ್ಯೆ ಆಗುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ತೀರಿ. ಒಂದು ಒಡವೆ ತೊಗೊತೀರಿ, ಅಲ್ಲೇನೋ ಸಮಸ್ಯೆ ಆಗುತ್ತೆ, ತಂದಂಥದ್ದು ಬೇಗ ಕಿತ್ತು ಹೋಗುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಮಾತು ಬಹಳ ಕಡಿಮೆ, ಮಾತೆ ಆಡೋದು ಬೇಡ ಅನ್ನೋ ರೀತಿಯಲ್ಲಿ ಇರ್ತದೆ. ಮೌನ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಬಂಧು ಬಾಂಧವರಿಂದ ಸಹಕಾರ ತಕ್ಕ ಮಟ್ಟಿಗೆ ನೀವು ಬಯಸಿದಂಥ ರೀತಿಯಲ್ಲಿ ಇಲ್ಲಾಂದ್ರೂ ಮಾಡಬೇಕೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಸಹಕಾರ ಸಿಗೋದಕ್ಕೆ ದಾರಿಯಾಗತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪೂರಕವಾದಂಥ ವಾತಾವರಣಗಳಿದೆ. ತಾಯಿಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಗುಪ್ತ ಇಚ್ಛೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭಗಳು ಕೂಡ ನಿರ್ಮಾಣವಾಗ್ತದೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿಲ್ಲ. ಸ್ವಲ್ಪ ಸಂತಾನ ದೋಷಗಳು ಸ್ವಲ್ಪ ನಿಮಗೆ ನೋವನ್ನು ಕೊಡಬಹುದು. ಮತ್ತು ಮಕ್ಕಳ ನಡವಳಿಕೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ನೋವನ್ನು ತರಬಹುದು. ಅವರ ಜಿಗುಪ್ಸೆ, ಬೇಸರ, ಆಲಸ್ಯ, ಜವಾಬ್ದಾರಿ ತೆಗೆದುಕೊಳ್ಳದಲ್ಲೇ ಇರ್ತಕ್ಕಂಥದ್ದು ಇದು ನಿಮಗೆ ಇನ್ನಷ್ಟು ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೇಮಿಗಳಲ್ಲಿ ಸರಿಯಾದ ಸ್ಪಂದನೆ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ತೊಂದರೆ ಆಗುವಂಥ ಸನ್ನಿವೇಶಗಳು ಇರೋದಿಲ್ಲ. ಆಹಾರ ವ್ಯತ್ಯಾಸಗಳನ್ನು ತರಬಹುದು. ಸ್ವಲ್ಪ ಕಫಬಾಧಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ನಿಮ್ಮ ಏನಿದೆಯಲ್ಲ ಆ ಜಿಗುಪ್ಸೆ ಅಂತಕ್ಕಂಥದ್ದು ಅದೇ ನಿಮಗೆ ರೋಗವಾಗಿ ಪರಿವರ್ತನೆ ಆಗಬಹುದು ಬಿಟ್ಟರೆ ದೈಹಿಕ ರೋಗ ಅಂತಕ್ಕಂಥದ್ದು ಯಾವುದು ಕೂಡ ಅಷ್ಟೊಂದು ನೋವನ್ನು ಕೊಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಗುಪ್ತ ವ್ಯಾಧಿಗಳಿರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಗರ್ಭಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಗುಪ್ತ ರೋಗಗಳಿರ್ತಕ್ಕಂಥವ್ರು, ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು ಅಂಥವ್ರು ಸ್ವಲ್ಪ ಏನಾದರೂ ಆಗಬಹುದು ಬಿಟ್ಟರೆ ಮಿಕ್ಕಂಥ ರೀತಿಯ ಅಂಥ ತೊಂದರೆಗಳೇನಿರೋದಿಲ್ಲ. ಸೇವಾ ವೃತ್ತಿಯ ಉದ್ಯೋಗ ಹುಡುಕ್ತಾ ಇದ್ದರೆ ಉದ್ಯೋಗ ಸಂಬಂಧಪಟ್ಟಂಥ ಪ್ರಯತ್ನ ಅಲ್ಲೂ ಕೂಡ ಅಷ್ಟೊಂದು ಸಕ್ಸಸ್ ಕಾಣುವಂಥ ಸಾಧ್ಯತೆಗಳಿರೋದಿಲ್ಲ. ಆದರೆ ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ. ಪಾಲುದಾರಿಕೆ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ. ಎರಡನೇ ಮಕ್ಕಳಿಂದ ಏನಾದರೂ ಒಂದು ಸಣ್ಣ ಸಹಕಾರ ಅಂತಕ್ಕಂಥ ಪರಿಸ್ಥಿತಿ ಬರಬಹುದು. ದೃಷ್ಟಿದೋಷದಿಂದ ಸಂಸಾರದಲ್ಲಿ ಅಥವಾ ಸಂಸಾರದ ಸಾಮರಸ್ಯದಲ್ಲಿ ಸ್ವಲ್ಪ ಏನೋ ಸಮಸ್ಯೆಗಳು ಬರಬಹುದು. ಅಥವಾ ದೃಷ್ಟಿದೋಷದಿಂದ ದಾಂಪತ್ಯದಲ್ಲಿ ಮನಸ್ತಾಪಗಳು, ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ನೋಡಿಕೊಳ್ಳಿ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ನಿಮ್ಮ ಮೇಲೆ ಹೆಚ್ಚಿನದಾದಂಥ ಪರಿಣಾಮವನ್ನು ಬೀರಬಹುದು. ನೋಡ್ಕೊಳ್ಳಿ. ಅಷ್ಟಮ ಪ್ರಭಾವ ಲಗ್ನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಕಸ್ಮಿಕವಾದಂಥ ಧನಾಗಮನ ಯಾವತ್ತೂ ಇಟ್ಟು ಮರೆತಿದ್ದೀರಿ ಆ ಹಣ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು. ನಿರೀಕ್ಷೆನೇ ಇಟ್ಟಿರೋದಿಲ್ಲ. ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ನಿಮಗೆ ಒಳಿತಾಗುವಂಥ ಪರಿಸ್ಥಿತಿಗಳು ಬರಬಹುದು. ಸಾಮಾನ್ಯವಾಗಿ ಈ ವಾರದಲ್ಲಿ ತಂದೆಯ ಸಹಕಾರವೂ ಕೂಡ ಸಿಗುವಂಥದ್ದು. ಪಿತ್ರಾರ್ಜಿತ ಸ್ವತ್ತಿನ ಸಮಸ್ಯೆಗಳ ಬಗೆಹರಿದಕ್ಕೆ ಒಂದು ಸಣ್ಣದಾದಂಥ ಒಂದು ವೇದಿಕೆ ಅಂತಕ್ಕಂಥದ್ದು ನಿರ್ಮಾಣವಾಗೋದಕ್ಕೆ ದಾರಿಯಾಗ್ತದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇದೆ.
ಆಧ್ಯಾತ್ಮದಲ್ಲಿ ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಏನೇ ಅಡೆತಡೆಗಳಾದರೂ ಕೂಡ ಪೂಜೆ ಪುನಸ್ಕಾರ ಅಥವಾ ಮಾಡುವಂಥ ಒಂದು ಕರ್ತವ್ಯ ಆಧ್ಯಾತ್ಮ ಅಥವಾ ದೈವ ಕಾರ್ಯಗಳು ಅಂತಕ್ಕಂಥದ್ದು ಸುಸೂತ್ರವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದಂಥ ರೀತಿಯಲ್ಲಿ ನಡೀತದೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸ್ವಲ್ಪ ಸಹಕಾರಿಯಾಗಿರ್ತಕ್ಕಂಥ ಸಂದರ್ಭಗಳಿದೆ. ಪ್ರಯತ್ನ ಮಾಡಿ. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭ ಪ್ರಭಾವ ಅಂತಕ್ಕಂಥದ್ದು ಹಿರಿಯ ಸಹೋದರನಿಂದಲೋ ಅಥವಾ ಸ್ನೇಹಿತರಿಂದಲೋ ಸಹಾಯ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರ್ತದೆ. ನಿಮಗೇನಾದರೂ ಒಳಿತಾಗುವಂಥ ಸ್ಥಿತಿ ಇದ್ದರೆ ಈ ವಾರ ನಿಮ್ಮ ಸಂಗಾತಿಯ ಜಾತಕದ ಬಲವೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಹಾಗಾಗಿ ಏನೇ ತೊಂದರೆ ತಾಪತ್ರೆಗಳು ಬಂದರೂ ಕೂಡ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರದೆ ಪಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಚಿಂತೆ ಬೇಡ. ಪರಿಹಾರ ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಅಥವಾ ತುಪ್ಪದಿಂದ ಮಾಡಿರ್ತಕ್ಕಂಥ ಪಂಚಾರತಿ ಅಂದರೆ 5 ಆರತಿ ಪಂಚಾರತಿಯ ಒಂದು ಪೂಜೆಯನ್ನು ಮಾಡೋದರಿಂದ ಅಥವಾ ದೇವಸ್ಥಾನದಲ್ಲಾಗ್ಬೋದು ಮನೆಯಲ್ಲಾಗ್ಬೋದು ಮಾಡೋದರಿಂದ ನಿಮಗಿರ್ತಕ್ಕಂಥ ಆ ಗ್ರಹಣದ ಪ್ರಭಾವ ತಕ್ಕ ಮಟ್ಟಿಗೆ ಒಂದು ಪರಿಣಾಮ ಬೀರೋದನ್ನು ಕಡಿಮೆ ಮಾಡುತ್ತೆ. ಅದನ್ನು ಮಾಡಿ. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ನಿಮ್ಮ ಪರಿಸ್ಥಿತಿಯು ಕೂಡ ಅದೇ ಕಂಡೀಷನ್ಸ್. ಕೇತು ಪ್ರಭಾವ ಎಲ್ಲ ಈ 3 ರಾಶಿಗಳವರಿಗೂ ಕೂಡ ಮೇಷ ವೃಷಭ ಮಿಥುನ ಈ 3 ರಾಶಿಗಳವರಿಗೂ ಕೂಡ ಅದೇ ಗ್ರಹಣದ ಪ್ರಭಾವ. ಈ ರಾಷ್ಟ್ರಾಧಿಪತಿಯು ಹೋಗಿ ಕೇತು ಪ್ರಭಾವ. ಹಾಗಾಗಿ ಏನಾಗ್ತದೆ, ಇವ್ರಿಗೂ ಆಕ್ಟಿವ್ ಕಡಿಮೆ. ಇವರು ಒಂಥರ ಜಿಗುಪ್ಸೆ ಬೇಸರದಲ್ಲೇ ಆಲಸ್ಯತನದಲ್ಲೇ ನೂಕಬೇಕು ಜೀವನ ಅಂತಕ್ಕಂಥದ್ದು. ಈ ವಾರದಲ್ಲಿ ತುಂಬ ಕೋಪತಾಪಗಳು, ಬುದ್ಧಿನೇ ಓಡೋದಿಲ್ಲ, ಆ ರೀತಿಯಲ್ಲಿ ಆಗಿಬಿಡ್ತದೆ. ತುಂಬ ಚುರುಕಾಗಿರ್ತಕ್ಕಂಥವ್ರು ಕೂಡ ಸ್ವಲ್ಪ ಮಂಕಾಗುವಂಥ ಸಂದರ್ಭಗಳ ನಿರ್ಮಾಣವಾಗ್ತದೆ ಈ ವಾರ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ಒಂದು 30-70 ಅಂತಕ್ಕಂಥದ್ದು. 30 ಭಾಗ ಪರವಾಗಿಲ್ಲ, 70 ಭಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುವಂತಕ್ಕೆ ದಾರಿಯಾಗ್ತದೆ. ಆರೋಗ್ಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದಾಗ್ಬೋದು, ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಕುಚ ಬೇರೆ ಆ ರಾಷ್ಟ್ರಾಧಿಪತಿ ಮೇಲೆ ಪ್ರಭಾವವನ್ನು ಬೀರಿದ್ದಾನೆ. ಹಾಗಾಗಿ ಈ ತಿಂಗಳ ದೋಷವಿರ್ತಕ್ಕಂಥವರು, ಸ್ವಲ್ಪ ಈ ಪೈಲ್ಸು ಫಿಶರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಮತ್ತು ಸಾಮಾನ್ಯವಾಗಿ ಏನಾದ್ರು ಸಣ್ಣ ಪುಟ್ಟದಾಗಿ ಏನಾದ್ರು ಏಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೋ, ಸ್ಕಿನ್ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು, ತುರಿಕೆಗಳಿರ್ತಕ್ಕಂಥವ್ರು, ಕಣ್ಣಿನ ಪೊರೆ ಕಟ್ಟುವಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗುವಂಥದ್ದು, ಅಥವಾ ವೈರಲ್ ಫೀವರ್ ಏನಾದರೂ ಬರುವಂಥದ್ದು, ಅಥವಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಅಂತ ಏನು ಕರಿತೀವಲ್ಲ ಅಲ್ಲಿ ಏನಾದರೂ ವ್ಯತ್ಯಾಸಗಳಾಗಿ ಸುಸ್ತು ಜಾಸ್ತಿ ಆಗುವಂಥದ್ದು, ಇಂಥವೇನಾದರೂ ಪರಿಣಾಮವನ್ನು ಬೀರಬಹುದು. ಸ್ವಲ್ಪ ನೋಡಿಕೊಳ್ಳಿ. ಧೈರ್ಯದ ಒಳಗಡೆ ಭಾವನಾತ್ಮಕವಾದಂಥ ಪುಕ್ಕಲುತನ. ಏನು ಮಾಡಬೇಕಾದ್ರೂ ಶಕ್ತಿ ಇರ್ತದೆ, ಮಾಡೋಣ ಅಂತ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಮೇಲುಕೋವಾಗಿ ಕಾಣ್ತದೆ. ಬಟ್ ಒಳಮುಖವಾಗಿ ನೋಡಿದರೆ ಎಲ್ಲೋ ಸೆನ್ಸಿಟಿವ್, ನಾನು ಮಾಡ್ತಾರೋ ಸರಿ ಇರುವೇನೋ, ಹಾಗೋ ಹೀಗೋ, ಎಮೋಷನಲ್ ಡಿಪ್ರೆಷನ್ ಅಂತಕ್ಕಂಥ ಹೇಳ್ತಾರಲ್ಲ, ಅಥವಾ ಎಮೋಷನಲ್ ತೀರ್ಮಾನಗಳಿಂದ ಹಿನ್ನಡೆ ಅಂತಾರಲ್ಲ, ಆ ಪರಿಸ್ಥಿತಿ ಬರಬಹುದು. ನೋಡಿಕೊಂಡು ನೀವು ಮೂವ್ ಮಾಡ್ತಕ್ಕಂಥದ್ದು ಸೂಕ್ತ ಈ ಸಂದರ್ಭ ಅಂತಕ್ಕಂಥದ್ದು. ಇನ್ನು ವಿದ್ಯಾಭ್ಯಾಸ ಅಷ್ಟೊಂದು ಅನುಕೂಲಕರ ವಾತಾವರಣ ಇರೋದಿಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ, ಮತ್ತು ತಾಯಿಗೆ ಬೇಸರವಾಗ್ತಕ್ಕಂಥ ರೀತಿಯಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ನಡವಳಿಕೆಗಳು, ಸ್ವಲ್ಪ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮಕ್ಕಳ ಜೀವನದ ಚಿಂತೆ, ಭಾವನಾತ್ಮಕವಾದಂಥ ಸೋಲು, ಇವುಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ಏನಾದರೂ ಒಂದು ಸಣ್ಣದಾಗಿ ಸಣ್ಣ ವಿಷಯಗಳಿಗೂ ಕೂಡ ನಿಮ್ಮ ಸಂಗಾತಿ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬರಬಹುದು. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳಾಗುವಂಥದ್ದು, ಅವಕಾಶ ವಂಚಿತವಾಗುವಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸ್ವಲ್ಪ ನೋಡಿಕೊಳ್ಳಿ. ಕೋರ್ಟ್ ಕೇಸ್ ವ್ಯವಹಾರ ನಷ್ಟವನ್ನು ತರುತ್ತದೆ, ಖರ್ಚುಗಳನ್ನು ಜಾಸ್ತಿ ಬರ್ತದೆ. ಇನ್ನು ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ಅದೃಷ್ಟ ಅನ್ನೋ ರೀತಿಯಲ್ಲಿ ನೋಡಿದಾಗ ಇಲ್ಲ, ಅಂತಹ ಅದೃಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥ ರೀತಿಯಲ್ಲಿಲ್ಲ. ಬ್ಯಾಲೆನ್ಸ್
ಆಗೋದಕ್ಕೆ ದಾರಿ ಇದೆ, ಬಟ್ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಮತ್ತು ನಿಮಗೆ ಏನಾದರೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳು ಜಾಸ್ತಿ ಆಗುತ್ತೆ, ಯಾವುದೋ ಕಾರಣಗಳಿಂದ ಅಥವಾ ಆ ಥರದ ಒಂದು ಪ್ರವೃತ್ತಿಗಳಿಂದಲೂ ಕೂಡ ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆಯೂ ಕೂಡ ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತಕ್ಕಂಥದ್ದು. ಪೂಜೆ ಅಥವಾ ಆಧ್ಯಾತ್ಮಿಕ ಚಟುವಟಿಕೆ, ದೈವ ಕಾರ್ಯಗಳಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ನೀವು ಮಾಡುವಂಥದ್ದನ್ನು ಎಲ್ಲೋ ಆ ಥರ ಬಿದ್ದು ಅದನ್ನು ಪರಿಪೂರ್ಣ ಆಗದಂಥ ರೀತಿಯಲ್ಲಿ ಎಲ್ಲೋ ಕೆಡಿಸಿಬಿಡ್ತೀರಿ, ನೋಡಿಕೊಡಿ. ದಶಮ ಪ್ರಭಾವ, ಉದ್ಯೋಗ ಸ್ಥಳದಲ್ಲಿ ಶತ್ರು ಪ್ರಭಾವವಿರುತ್ತದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ನೀವು ಬಯಸಿದಂಥ ರೀತಿಯಲ್ಲಿ ಸಂಬಳ ಸಿಗುವಂಥದ್ದು ಅಥವಾ ಏನು ಕೂಲಿಕೆಯನ್ನು ಸಿಗುವಂಥದ್ದು ಸಾಧ್ಯತೆಗಳಿರೋದಿಲ್ಲ. ಶ್ರಮ ಜಾಸ್ತಿ ಇರ್ತದೆ, ಸಂಬಳ ಕಡಿಮೆ ಇರುತ್ತೆ. ಶ್ರಮ ಜಾಸ್ತಿ ಇರ್ತದೆ, ಕೂಲಿ ಕಡಿಮೆ ಇರ್ತದೆ. ಈ ಪರಿಸ್ಥಿತಿ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯ ಸ್ಥಿತಿ ಇದೆ ಈ ಸಂದರ್ಭ ಅಂತಕ್ಕಂಥದ್ದು ಮಿಥುನ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಗಣಪತಿ ವಾರವೇ ಆಗಿರೋದ್ರಿಂದ ಗಣಪತಿ ಆರಾಧನೆ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಮಾಡುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತಂದಿರ್ತದೆ ಈ ವಾರದಲ್ಲಿ ಅಂತಕ್ಕಂಥದ್ದು. ಗುರುವಿನ ಪ್ರಭಾವವಿಲ್ಲ ಅಂದ್ರೂ ಕೂಡ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿದೆ ವಾರ ಮಧ್ಯಭಾಗದವರೆಗೆ, ಗುರುವಾರದವರೆಗೆ. ನಂತರವಾಗಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ಬರಬಹುದು ಈ ವಾರದಲ್ಲಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಚೇತರಿಕೆಯ ಹಾದಿಯ ನೀಡೋದಕ್ಕೂ ಕೂಡ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ತೃತೀಯ ಪ್ರಭಾವ, ಸ್ವಲ್ಪ ಎಲ್ಲೋ ಧೈರ್ಯ ಕಡಿಮೆ ಇರ್ತದೆ, ಪುಕ್ಕಲತನ ಜಾಸ್ತಿ ಇರ್ತದೆ, ಎಲ್ಲೋ ಗಿಲ್ಟಿ ಫೀಲಿಂಗ್ ಬರ್ತಕ್ಕಂಥದ್ದು, ಏನೋ ಅಪರಾಧ ಪ್ರಜ್ಞೆ ಅಂತೀವಲ್ಲ ಆ ರೀತಿಯಲ್ಲಿ. ವಿದ್ಯಾಭ್ಯಾಸ ತೊಡಕು, ಹಿನ್ನಡೆಗಳಾಗ್ತಕ್ಕಂಥದ್ದು, ಗುಪ್ತ ಪ್ರಯತ್ನದಿಂದ ಸೋಲು ಅಂತಕ್ಕಂಥದ್ದು. ಮಕ್ಕಳಿಂದ ಸ್ವಲ್ಪ ನಷ್ಟಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಮೊಂಡತನ, ಹಠಮಾರಿತನ, ಅವರ ಬೇಜವಾಬ್ದಾರಿತನಗಳು ಅಂತಕ್ಕಂಥದ್ದು ನಿಮಗೆ ನಿರಾಸೆಯನ್ನು ತರಬಹುದು, ಅವರ ಒಂದು ನಡವಳಿಕೆಗಳು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಗ್ಯಾಸ್ಟ್ರಿಕ್, ಮೈಕೈ ನೋವು, ದೃಷ್ಟಿದೋಷ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ಮು, ತಿಂಗಳ ದೋಷ ವ್ಯತ್ಯಾಸ, ಶುಗರ್ ವೇರಿಯೇಷನ್ಸ್ ಆಗುವಂಥದ್ದು, ಇಂಥವೇನಾದರೂ ಸ್ವಲ್ಪ ಸಮಸ್ಯೆಗಳನ್ನು ತರಬಹುದು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಈ ಕಾಯಿಲೆ ಇರ್ತಕ್ಕಂಥವ್ರು ಜಾಗ್ರತೆಯಿಂದ ನೋಡಿಕೊಳ್ಳಿ. ಶುಭ ಕಾರ್ಯ ಪ್ರಯತ್ನ ಪೂರಕವಾದಂಥ ರೀತಿಯಲ್ಲಿದೆ. ಪಾಲುದಾರಿಕೆ ವ್ಯವಹಾರ ಬರ್ತದೆ ಅವಕಾಶಗಳು, ಬಟ್ ಲಾಭದ ಪ್ರಮಾಣ ನೀವು ನಿರೀಕ್ಷಿಸಿದಂಥ ರೀತಿಯಲ್ಲಿರೋದಿಲ್ಲ, ಖರ್ಚು ಜಾಸ್ತಿ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿದೆ. ಕೋರ್ಟ್ ಕೇಸ್ ವ್ಯವಹಾರ ಸ್ವಲ್ಪ ನಿಮಗೆಲ್ಲೋ ಆಗುವಂಥದ್ದು ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳು ಬರಬಹುದು. ನಿಮ್ಮ ಈ ಸಣ್ಣ ಸಣ್ಣ ಕಿರಿಕಿರಿಗಳು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು, ನೋಡ್ಕೊಳ್ಳಿ. ಕಲಹ ಮತ್ತು ನಮಗಂದೇನೋ ಕಿರಿಕಿರಿಗಳಾಯಿತು, ಬಿಟ್ಬಿಡಿ, ಜಾಸ್ತಿ ಅದನ್ನು ಕಡೆಗೆ ಗಮನವನ್ನು ಕೊಡೋದಕ್ಕೆ ಹೋಗಬೇಡಿ. ಮತ್ತು ತೃತೀಯ ಪ್ರಭಾವ ಅಂತಕ್ಕಂಥದ್ದು, ತೃತೀಯ ಪ್ರಭಾವ ಅದರ ಜೊತೆಯಲ್ಲಿ ನವಮ ಪ್ರಭಾವವು ಕೂಡ, ಎರಡೂ ಕೂಡ ಪ್ರಭಾವಗಳು ಸ್ವಲ್ಪ ಎಲ್ಲೋ ಸಣ್ಣದಾಗಿ ನಿಮ್ಮ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ನೀವು ಅದರಲ್ಲಿ ಸ್ವಲ್ಪ ಜೀವನ ಸಾಧಿಸುವಂಥ ಸಾಧ್ಯತೆಗಳು ಬರಬಹುದು. ಪೂಜೆ ಪುನಸ್ಕಾರ, ದೈವ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಒತ್ತಡಗಳಿಂದ ಸ್ವಲ್ಪ ನಿದ್ರಾ ಭಂಗ ಅಂತಕ್ಕಂಥ ರೀತಿಯಲ್ಲಿ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆಗಳಾಗುತ್ತಾ ಆ ಆತಂಕವೂ ಕೂಡ ಇರುತ್ತೆ. ಮೇಲಧಿಕಾರಿಗಳ ಸ್ಪಂದನೆಗಳು ಸಿಗೋದಿಲ್ಲ, ಅಥವಾ ಮೇಲಧಿಕಾರಿಗಳಿಂದ ಏನೋ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ನೋಡ್ಕೊಳ್ಳಿ, ಮೇಲಧಿಕಾರಿಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಸ್ನೇಹಿತರ ಸಹಕಾರವಿರೋದಿಲ್ಲ, ಅಥವಾ ಸ್ನೇಹಿತರಿಂದ ಏನೋ ಆಗಬೇಕು ಕೆಲಸ ಕಾರ್ಯಗಳು ಅನ್ನೋ ರೀತಿಯಲ್ಲಿ ನಿರೀಕ್ಷೆಗಳಿದ್ದರೆ ಅವರ ಸಹಕಾರಗಳು ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಕಟಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರದಲ್ಲಿ ನಿಮಗೆ ಯೋಗಕಾರಕನ ಪ್ರಭಾವ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಅವನು ಸ್ವಲ್ಪ ರಾಹುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ
ನಿಮಗೆ ಗುರುಬಲವಿದ್ರೂ ಕೂಡ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿ ಅಥವಾ ಅದರ ಫಲ ಅಂತಕ್ಕಂಥ ಸಿಗದಂಥ ರೀತಿಯಲ್ಲಿ ಇಕ್ಕಟ್ಟು ಆಗತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರೋಲ್ಲ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ ಕಟಕರಾಶಿನವರಿಗೆ. ಹಾಗಾಗಿ ಏನು ಮಾಡಿಕೊಳ್ಬೇಕು, ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ರಕ್ಷಣೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಬಹಳ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಮಾಡಿ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಜಿಡ್ಡುಗಟ್ಟಿದಂಥ ರೀತಿಯಲ್ಲಾದ್ರೂ ಕೂಡ ನಿಮಗೆ ಯಶಸ್ಸನ್ನು ಗಳಿಸ್ತೆ. ಆಗ್ತಲೇ ಇಲ್ವಲ್ಲಪ್ಪ, ನಮಗೆ ವ್ಯವಹಾರ ಹೋಗ್ತಲೇ ಇಲ್ವಲ್ಲಪ್ಪ, ಮೂವ್ ಆಗ್ತಲೇ ಇಲ್ವಲ್ಲಪ್ಪ, ಈ ವಾತಾವರಣಗಳಿರುತ್ತೆ. ಆದರೂ ಕೂಡ ಅಂತಿಮದಲ್ಲಿ ನಿಮಗೆ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಅನುಕೂಲವನ್ನು ತರುವಂಥದಕ್ಕೆ ದಾರಿ ಇದೆ. ತುಂಬ ಎಮೋಷನಲ್ಲು, ತುಂಬ ಭಾವನಾತ್ಮಕವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಊಹೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಕಲಾ ಚಟುವಟಿಕೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಏನೋ ಮೋಜು ಮಸ್ತಿ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ಎಳೆದಾಟ, ಈ ಪರಿಸ್ಥಿತಿಗಳು ನಿರ್ಮಾಣವಾಗೋದಕ್ಕೆ ದಾರಿಯಾಗ್ತದೆ. ಮೋಜು ಮಸ್ತಿಯ ಕಡೆಗೆ ಹೋಗಬೇಡಿ, ತೊಂದರೆ ಇದೆ. ಕೇತು ಪ್ರಭಾವ ಇರೋದರಿಂದ ಎಲ್ಲೋ ನಿಮಗೆ ಸಮಸ್ಯೆಯನ್ನು ತರ್ತದೆ. ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ಚೇತರಿಕೆ ಆದ್ರೂ ಕೂಡ ಧನಮೂಲ ಯಾವುದೋ ಆರ್ಥಿಕವಾಗಿ ಯಾವುದೋ ಬರುತ್ತೆ ಅಂತ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರಲ್ಲ, ಆ ನಿರೀಕ್ಷೆಗಳಲ್ಲೆಲ್ಲೋ ಯಾರಿಂದಲೋ ಬರಬೇಕು, ಏನೋ ಬರಬೇಕು, ಯಾವುದೋ ಹಳೆ ದುಡ್ಡು ಬರಬೇಕು, ಈ ಇದೆಯವಲ್ಲ, ಇಲ್ಲಿ ಎಲ್ಲೋ ಸ್ವಲ್ಪ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಗಳು ಬರುತ್ತೆ. ಬಂಧು ಬಾಂಧವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು, ಬದಲಾವಣೆ, ಗೃಹ ಬದಲಾವಣೆ, ಸ್ಥಳ ಬದಲಾವಣೆ, ಹಿನ್ನಡೆಗಳಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರಗಳಲ್ಲಿ ವಾರ ಆರಂಭವಾದರೆ ಓಕೆ, ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಆದರೂ ಕೂಡ ಭೂಮಿ ವ್ಯವಹಾರ ಮೇಲ್ಮುಖವಾಗಿ ಲಾಭ ಅನುಕೂಲ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಆದರೆ ಅದರಿಂದ ತೊಂದರೆ ತಾಪತ್ರೆಗಳು ಬರ್ತದೆ. ಮತ್ತು ಎಲ್ಲೋ ಡಾಕ್ಯುಮೆಂಟ್ ಸರಿ ಇಲ್ಲದಂಥದ್ದೋ ತಕರಾರಾಗುವಂಥದ್ದನ್ನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಿ ಭೂಮಿ ವ್ಯವಹಾರವನ್ನು ಮಾಡಬೇಕಾದರೆ ನೋಡಿಕೊಂಡು ಮಾಡುವಂಥದ್ದು. ಮೋಸದ ಬಲೆಗೆ ಸಿಕ್ಕಾಕ್ಕೊಳ್ತೀರಿ. ವಿದ್ಯಾಭ್ಯಾಸ, ಪ್ರಾರಂಭದ ವಿದ್ಯಾಭ್ಯಾಸ ಚೆನ್ನಾಗಿದೆ, ಹೈಯರ್ ಎಜುಕೇಷನ್ ಸ್ವಲ್ಪ ಹಿನ್ನಡೆಗಳಿಂದ ಕೂಡಿರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಮಕ್ಕಳಿಂದ ಲಾಭ, ಮಕ್ಕಳಿಂದ ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಪರಿಸ್ಥಿತಿಯು. ಸಂತಾನ ದೋಷವಿರ್ತಕ್ಕಂಥವರು ಯಾರಿಂದಲೋ ವೈದ್ಯರಿಂದ IVF ಮಾಡಿಸ್ಬೇಕು ಅನ್ನೋವಂಥವ್ರಿಗೆ, IVF ಏನೋ ಮಾಡಿಸ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟ ಅಂದರೆ ಡಾಕ್ಟ್ರ್ ಮುಖಾಂತರವಾಗಿ, ಡಾಕ್ಟರ್ ಸಲಹೆ ಮುಖಾಂತರವಾಗಿ ಸಂತಾನ ಪಡೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಸಂದರ್ಭ ಒಳ್ಳೆಯ ಸಕ್ಸಸ್ಸನ್ನು ಕೊಡುತ್ತೆ. ಮಕ್ಕಳ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ಕಾಣುವಂಥಕ್ಕೆ ದಾರಿ ಇದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯದ ಫಲಗಳು ಅಂತಕ್ಕಂಥದ್ದು ಈ ಸಂದರ್ಭ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳನ್ನು ತರ್ತದೆ. ಆರೋಗ್ಯ ಸುಧಾರಣೆಗಳಿದೆ. ಆರೋಗ್ಯ ನಿಮಗೆ ಎಂಥ ಸಮಸ್ಯೆಗಳಿದನ್ನು ಕೂಡ ವೈದ್ಯೋಪಚಾರದಿಂದ ಗುಣಮುಖವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮತ್ತು ಅದರ ಜೊತೆ ಇನ್ನೊಂದು ಅದೃಷ್ಟ ಏನಂದರೆ, ನಿಮಗೆ ಸಿಂಹರಾಶಿನವರಿಗೆ ಶುಭ ಕಾರ್ಯ ಪ್ರಯತ್ನದಲ್ಲಿ ಸಕ್ಸಸ್ ಸಾಧ್ಯತೆಗಳು, ಪಾಲುದಾರಿಕೆ ವ್ಯವಹಾರ ಲಾಭವನ್ನು ತರುವಂಥ ಸಂದರ್ಭ. ಎರಡನೇ ಮಕ್ಕಳಿಂದಲೂ ಕೂಡ ಸಹಕಾರ ಸಿಗುವಂಥ ಸನ್ನಿವೇಶ. ಎರಡನೇ ಮಕ್ಕಳ ಜೀವನದಲ್ಲಿ ಏನೋ ವ್ಯತ್ಯಾಸಗಳಿದೆ, ಅದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಪ್ರಯತ್ನವನ್ನು ಮಾಡಿ. ಸಂಗಾತಿ ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸಿ ವ್ಯವಹಾರಗಳು ಲಾಭವನ್ನು ತರುತ್ತೆ, ಸಕ್ಸಸ್ ಕೊಡುವಂಥಕ್ಕೆ ದಾರಿಯಾಗ್ತದೆ. ಈ ಸಂದರ್ಭದಲ್ಲಿ ಏನೋ ತಗಾದೆಗಳಿದ್ದರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೇಕು ಅಂದರೆ ಅಲ್ಲೂ ಕೂಡ ಅನುಕೂಲಕರ ವಾತಾವರಣಗಳಿದೆ. ಉನ್ನತ ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಎಲ್ಲೋ ನೀವು ತೆಗೆದುಕೊಳ್ತಕ್ಕಂಥ ಡಿಸಿಷನ್ಸ್ಗಳೇ ರಾಂಗ್ ಆಗ್ತದೆ. ದೈವ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗಿ ಸಕ್ಸಸ್ಸನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮಾಡುವಂಥದ್ದು ಎಲ್ಲೋ ಅಸಂತೃಪ್ತಿಯಿಂದ ಕೂಡಿರ್ತದೆ. ಮಾಡೋದು ಚೆನ್ನಾಗೇ ಮಾಡಿರ್ತೀರಿ, ಯಾಕೋ ಸಮಾಧಾನ ಆಗಲಿಲ್ಲ ನನಗೇನು ರೀತಿಯಲ್ಲಿ ಕಾಣ್ತದೆ. ದೈವ ಕಾರ್ಯಗಳು, ಕರ್ಮಭಾವ, ಮೇಲಧಿಕಾರಿಗಳ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಪೂರಕವಾದಂಥ ರೀತಿಯಲ್ಲಿ ಇರುತ್ತಾ ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ. ಮೇಲಧಿಕಾರಿಗಳು ನಿಮಗೆ ಕೈಗೆ ಸಿಗುವುದಿಲ್ಲ ಅಥವಾ ನಿಮ್ಮ ಒಂದು ಭಾವನೆಗಳಿಗೆ ಅವರು ಸ್ಪಂದಿಸುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು
ಸ್ನೇಹಿತರಿಂದ ಅಸಹಕಾರ, ಸ್ನೇಹಿತರಿಂದ ಕುಟುಂಬದವರೊಂದಿಗೆ ಸ್ವಲ್ಪ ಕಲಹ ಅಥವಾ ಕುಟುಂಬದವರಿಂದ ಸ್ವಲ್ಪ ನಿಂದನೆ ಕೇಳ್ತಕ್ಕಂಥ ಪರಿಸ್ಥಿತಿ ಏನಾದರೂ ಬರಬಹುದು, ನೋಡ್ಕೊಳ್ಳಿ ಸಿಂಹರಾಶಿನವರು. ಇನ್ನು ಪರಿಣಾಮ ಅಥವಾ ಏನು ಇರುವಂಥ ಕೆಲವೊಂದು ಮೈನಸ್ಸು ಪ್ಲಸ್ ಏನಿರ್ತವಲ್ಲ, ಪ್ಲಸ್ ಇನ್ನಷ್ಟು ಚೆನ್ನಾಗಾಗಬೇಕು, ಮೈನಸ್ಸು ಕಳೆದು ಹೋಗಬೇಕು ಅನ್ನೋ ರೀತಿಯಲ್ಲಿರುವಂಥವರಿಗೆ ಈ ವಾರ ಸಾಧ್ಯವಾದಷ್ಟು ಕೂಡ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪಠನ ಮಾಡೋಕ್ಕೆ ಬರುತ್ತಾ ಅಥವಾ ಹೇಳೋದಕ್ಕೆ ಬರುತ್ತಾ ಹೇಳಿ, ಅಥವಾ ಅದನ್ನು ಶ್ಲೋಕವನ್ನು ಹೇಳೋದಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಕೇಳುವಂಥ ಒಂದು ಪರಿಸ್ಥಿತಿಯನ್ನಾದರೂ ಮಾಡಿ. ಖಂಡಿತವಾಗಲೂ ಕೂಡ ನಿಮಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗುತ್ತೆ, ಚಿಂತೆ ಬೇಡ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದು ಏನು ಗ್ರಹಚಾರವೋ ಇಲ್ಲಿವರೆಗೆ ಒಂದು 15 ದಿವಸ 20 ದಿವಸ ಆ ಸಂದರ್ಭದಲ್ಲಿ ಚೆನ್ನಾಗಿತ್ತು, ಈಗ ಮತ್ತೆ ರಿವರ್ಸ್ ಆಗಿದೆ ಕನ್ಯಾ ರಾಶಿನವರಿಗೆ. ಈ ಕನ್ಯಾ ರಾಶಿಯವ್ರಿಗೂ ಕೂಡ ಗ್ರಹಣ, ಕೇತು ಪ್ರಭಾವ ಈ ವಾರ ಅಂತೂ ಎಲ್ಲ ಗ್ರಹಗಳನ್ನು ಕೂಡ ಈ ಒಂದು 15 ದಿವಸಗಳ ಕಾಲ ಬರೀ ಇದೇ ಪರಿಸ್ಥಿತಿಯೇ. ರಾಹುಕೇತು ಎಲ್ಲರನ್ನೂ ಕೂಡ ಕಟ್ಟಿ ಹಾಕಿ ನಿಲ್ಲಿಸಿಬಿಟ್ಟಿದ್ದಾರೆ. ಶನಿ ಗುರು ನಕ್ಷತ್ರದಲ್ಲಿ ಇರಬಹುದು, ಆದರೂ ವಕ್ರನಾಗಿ ರೆಟ್ರೋ ಆಗಿ ಅದೇ ರಾಹು ನಕ್ಷತ್ರಕ್ಕೆ ಬರ್ತದಾನೆ. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ರಾಹು ಕೇತುವಿನಿಂದ ಕತ್ತಲೆಯಲ್ಲಿ ಕುಳಿತಂಥ ಸ್ಥಿತಿ. ಹೇಗಿರುತ್ತೆ ಅಂದರೆ ಮೃಷ್ಟಾನ್ನ ಭೋಜನಗಳಿದೆ, ರೂಮ್ ತುಂಬ ಎಲ್ಲ ವ್ಯವಸ್ಥೆಗಳಿದೆ, ಮನೆ ತುಂಬ ಎಲ್ಲ ವ್ಯವಸ್ಥೆಗಳಿದೆ, ಬೆಳಕಿಲ್ಲ, ಕತ್ತಲು, ಏನನ್ನೂ ಮಾಡೋಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿರುತ್ತೆ ನಿಮ್ಮದು ಕನ್ಯಾ ರಾಶಿಯವ್ರದ್ದು. ಹಾಗಾಗಿ ಅವಕಾಶಗಳಿದ್ರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಆಗೋದೇ ಇರತಕ್ಕಂಥ ಸ್ಥಿತಿ. ಜಿಡ್ಡುಗಟ್ಟಿದಂಥದ್ದು, ಬೇಸರ, ಜಿಗುಪ್ಸೆ ಇದೆಲ್ಲವೂ ಕೂಡ ಇರುವಂಥದ್ದು. ಅದರ ಜೊತೆಯಲ್ಲಿ ಆರೋಗ್ಯ ಸ್ಪಂದಿಸದಲ್ಲೇ ಇರತಕ್ಕಂಥದ್ದು, ಅದರ ಜೊತೆಯಲ್ಲಿ ಆರ್ಥಿಕವಾಗಿ ಸಹಕಾರ ಸಿಗದಲ್ಲೇ ಇರತಕ್ಕಂಥದ್ದು, ಹಣಕಾಸಿನ ಅವ್ಯವಸ್ಥೆಗಳು ಜಾಸ್ತಿ ಆಗುವಂಥದ್ದು, ಒಂದರ ಮೇಲೆ ಒಂದು ಹೊಡೆತಗಳು ಬೀಳ್ತಲೇ ಇರ್ತವೆ. ಹಾಗಾಗಿ ನೀವು ಏನೂ ಮಾಡೋಕ್ಕಾಗದಂಥ ರೀತಿಯ ತಟಸ್ಥದ ಒಂದು ಭಾವ, ಇರೋದನ್ನು ಹಾಗೆ ಉಳಿಸ್ಕೊಂಡ್ಬಿಟ್ರೆ ಸಾಕು ಅನ್ನೋ ಪರಿಸ್ಥಿತಿ ಇರುತ್ತೆ ಕನ್ಯಾ ರಾಶಿನವ್ರಿಗೆ. ಹಾಗಾಗಿ ಎಚ್ಚರಿಕೆ. ತೃತೀಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಮತ್ತೊಂದು ಏನಾದರೂ ಮಾಡಿಕೊಳ್ಬೇಕು, ಬದಲಾವಣೆ, ಗೃಹ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿ ಇರೋದಿಲ್ಲ, ನೋಡಿಕೊಂಡು ಹೋಗಿ. ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಪರಿಣಾಮಗಳು, ಪ್ರಭಾವಗಳು, ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ಅದೃಷ್ಟವಶಾತ್ ನಿಮಗೇನಾಗಿದೆ ಅಂದರೆ ಗುರುದೃಷ್ಟಿ ಇದೆ. ಗುರುದೃಷ್ಟಿ ಇರೋದರಿಂದ ಯಾವುದೇ ತೊಂದರೆ ತಾಪತ್ರಗಳು ಬಂದರೂ ಕೂಡ ಯಾರದ್ದೋ ಒಂದು ಸಹಕಾರ ಅಂತಕ್ಕಂಥ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯಾಗಿ ಬರುತ್ತೆ. ದೈವ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸಮಸ್ಯೆಗಳಿರ್ತದೆ, ಗಂಭೀರ ಅಥವಾ ತೊಂದರೆ ಮುಳುಗೆ ಹೋಗ್ಬಿಡ್ತದೆ, ಏನೋ ಆಗಿಬಿಡ್ತದೆ, ಈ ಪರಿಸ್ಥಿತಿಯನ್ನು ತರುವಂಥದ್ದಕ್ಕೆ ದಾರಿ ಇರೋದಿಲ್ಲ. ಹಾಗಾಗಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿದೆ, ನಿಮ್ಮ ಪರಿಸ್ಥಿತಿ ಸರಿ ಇರೋದಿಲ್ಲ ಅಷ್ಟೇ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಮಕ್ಕಳ ಸಹಕಾರಗಳು ನಿಮಗೆ ಸಿಗೋದಕ್ಕೆ ದಾರಿ ಇದೆ. ಮಕ್ಕಳ ಜೀವನ ಅಂತಕ್ಕಂಥದ್ದು ಒಂದು ಸಣ್ಣದಾಗಿ ಬದಲಾವಣೆ ಕಡೆಗೆ ಸ್ವಲ್ಪ ಹೋಗೋದಕ್ಕೆ ದಾರಿ ಇದೆ. ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲದ ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಭೂಮಿ ವ್ಯವಹಾರಗಳನ್ನು ಮಾಡುವಂಥವರಿಗೆ ಅಥವಾ ಭೂಮಿ ಖರೀದಿ ಮಾಡಬೇಕು ಅನ್ನೋಂಥವರಿಗೆ ಅಷ್ಟೊಂದು ಒಳಿತನ್ನು ತರುವಂಥ ಸಾಧ್ಯತೆಗಳಿಲ್ಲ. ಮನೆ, ಭೂಮಿ, ವಸ್ತ್ರಾಭರಣ ಖರೀದಿ ಅಷ್ಟೊಂದು ಪರಿಣಾಮ ಉತ್ತಮವಾದಂಥ ರೀತಿಯಲ್ಲಿ ಇರುವುದಿಲ್ಲ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಆಪ್ರೇಷನ್ನು, ಮತ್ತೊಂದು ಏನೋ ಮಾಡಿಸ್ಬೇಕು ಅನ್ನೋಂಥವ್ರಿಗೆ ಏನು ತೊಂದರೆ ಆಗದಂಥ ರೀತಿಯಲ್ಲಿ ಅದು ನಿಮಗೆ ಸಹಕಾರಿಯಾಗಿದೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಮೈನಸ್ ಇದೆ. ಪಾಲುದಾರಿಕೆ ವ್ಯವಹಾರ ಒತ್ತಡದಿಂದ ಕೂಡಿರ್ತದೆ. ಅವಕಾಶಗಳು ಬರುತ್ತೆ, ಬಟ್ ಒತ್ತಡ ಜಾಸ್ತಿ ಇರುತ್ತೆ ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಒತ್ತಡಗಳು ಸಹಜವಾಗಿ ಈ ವಾರದಲ್ಲಿ ವಿಪರೀತವಾಗಿ ಇರುತ್ತೆ. ಅದರಲ್ಲೂ ಕೂಡ ಏನಾಗಿದೆ, ಇಲ್ಲೊಂದು ದೊಡ್ಡ ಪ್ಲಸ್ ಏನಂದರೆ ನಿಮ್ಮನ್ನು ಕೆಡಿಸುವಂಥವರು ಕಡಿಮೆ ಇರ್ತಾರೆ. ನೀವೇ ಕೆಡಬೇಕು ಬಿಟ್ಟರೆ ನಿಮ್ಮನ್ನು ಕೆಡಿಸುವಂಥವ್ರು ಕಡಿಮೆ, ಅಥವಾ ನಿಮಗೆ ತೊಂದರೆ ಕೊಡುವಂಥವ್ರು ಕಡಿಮೆ, ಅಥವಾ ನಿಮಗೆ ತೊಂದರೆ ಕೊಡುವಂಥವ್ರು ಹೋಗಿ ಅವರೇ ತೊಂದರೆ ಸಿಕ್ಕಾಕ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಕಡೆ ಗಮನ ಇರೋದಿಲ್ಲ.
ಆ ರೀತಿ ರಕ್ಷಣೆಯಲ್ಲಿ ಇದೆ ಗ್ರಹಗತಿಗಳು ನಿಮ್ಮ ಮೇಲೆ. ಅದೃಷ್ಟ ಅಂತಕ್ಕಂಥ ಸ್ಥಿತಿಯನ್ನು ನೋಡಿದಾಗ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆಂದರೆ ಅದೃಷ್ಟ ಕೊಡುವಂಥವನೇ ಹೋಗಿ ನೀಚನಾಗಿ ಕೇತು ಪ್ರಭಾವಕ್ಕೊಳಗಾಗಿರೋದ್ರಿಂದ ಅದೃಷ್ಟವೂ ಕೂಡ ನಿಮ್ಮನ್ನು ಕೈ ಹಿಡಿಯೋದಿಲ್ಲ. ಬೇರೆಯವರ ಸಹಕಾರವೇ ಬರಬೇಕು. ಸಹಕಾರ ಸಿಗುತ್ತಷ್ಟೇ, ಅದೃಷ್ಟ ಅಂತಕ್ಕಂಥದ್ದು ಇರೋದಿಲ್ಲ. ಆಧ್ಯಾತ್ಮಿಕ ಚಟುವಟಿಕೆ, ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಇರ್ತದೆ. ಬಟ್ಟು ಖರ್ಚು ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀರಿ. ತುಂಬ ಜಿಗಿಟತನವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿಯೂ ಹಂಗೆ ಇರುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಆ ಮನಸ್ಥಿತಿಗಳಂತೂ ಹಾಗೆ ಬರ್ತದೆ ಅಂತಕ್ಕಂಥದ್ದು. ವಿದ್ಯಾಭ್ಯಾಸದ ಕಡೆಗೆ ಗಮನ ಇರೋದಿಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಆಸಕ್ತಿಗಳಿರೋದಿಲ್ಲ. ಸ್ವಲ್ಪ ವೃತ್ತಿ ಪ್ರವೃತ್ತಿಗಳಲ್ಲಿ ಹಿನ್ನಡೆ ಆಗ್ಬಿಡ್ತದೋ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಉದ್ಯೋಗ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಉದ್ಯೋಗದ ಕಡೆ ಗಮನವೂ ಕೂಡ ಕೊಡೋದಕ್ಕಾಗೋದಿಲ್ಲ. ಈ ಪರಿಸ್ಥಿತಿನೆಲ್ಲವೂ ಕೂಡ ನಿಮಗೆ ಈ ಕನ್ಯಾ ರಾಶಿನವರು ನೋಡ್ತೀರಿ. ಹಾಗಾಗಿ ಗುರುದೃಷ್ಟಿ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರೋದರಿಂದ ಏನು ತೊಂದರೆ ಆಗದಿರೋ ಕೂಡ ಇವೆಲ್ಲವನ್ನೂ ಕೂಡ ಈ ಜಡ್ಡುಗಟ್ಟಿದಂಥ ರೀತಿಯಲ್ಲಿ ಅನುಭವಿಸಬೇಕಾಗತ್ತೆ. ಆದರೂ ಆ ಜಡ್ಡುಗಟ್ಟಿದಂಥ ಪರಿಸ್ಥಿತಿಯೂ ಕೂಡ ಸುಧಾರಣೆ ಆಗಬೇಕು ಅಂದರೆ ಆರಂಭದಿಂದ ವಾರಾಂತ್ಯದವರೆಗೆ ಪ್ರತಿ ದಿವಸ ಒಂದೊಂದು ಬಿಳಿ ಹೆಕ್ಕದ ಹೂವನ್ನು ಗಣಪತಿಗೆ ಪ್ರತಿ ದಿವಸ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ ನಿಮಗೆ ಖಂಡಿತ ಅನುಕೂಲ ಆಗೋದಕ್ಕೆ ಅಥವಾ ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಸಿಗೋದಕ್ಕೆ ದಾರಿಯಾಗ್ತದೆ ಕನ್ಯಾ ರಾಶಿನವ್ರಿಗೆ. ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಲಾ ರಾಶಿಯವ್ರಿಗೆ ಸ್ವಲ್ಪ ಲಗ್ನಾಧಿಪತಿಯಾದ ಅಥವಾ ರಾಷ್ಟ್ರಾಧಿಪತಿಯಾದಂಥ ನೀಚನಾಗಿ ವ್ಯಯ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಾರ ಆರಂಭ ಒಂದು ಸ್ವಲ್ಪ ಪರವಾಗಿರೋದಿಲ್ಲ. ನೀಚನಾಗಿದ್ದರೂ ಕೂಡ ವಾರ ಆರಂಭ ಪರವಾಗಿರಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರ್ತದೆ. ವಾರ ಅಂತ್ಯ ಮಾತ್ರ ನಿಮಗೆಲ್ಲ ವಿರೋಧವನ್ನು ತರ್ತದೆ, ಎಲ್ಲ ನಷ್ಟವನ್ನು ತರ್ತದೆ, ಖರ್ಚುಗಳು ಜಾಸ್ತಿ ಬರ್ತದೆ. ನಿಮ್ಮ ಸ್ಥಿತಿ ಹೇಗಿರುತ್ತೆ ಅಂದರೆ ಏನೋ ಬೇಸರ, ಜಿಗುಪ್ಸೆ, ಮೋಕ್ಷ ಭಾವ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡೋಣ, ಏನೂ ಬೇಡ, ಯಾವುದು ಬೇಡ, ಈ ಒಂದು ಪರಿಸ್ಥಿತಿಯನ್ನು ನಿಮ್ಮೊಳಗಡೆ ತರುತ್ತೆ ಆ ಎನರ್ಜಿ ಅಂತಕ್ಕಂಥದ್ದು. ಆದರೂ ಕೂಡ ನಿಮ್ಮ ಕೆಲಸಕಾರ ಆಗೋದಕ್ಕೆ ಮಾತ್ರ ಯಾವುದೇ ವಿಘ್ನಗಳು ಬರಲ್ಲ. ಏನೋ ಒಂದು ಶಕ್ತಿ ನಿಮ್ಮ ಬೆನ್ನಿಗೆ ನಿಂತು ಆ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತೆ. ವಾರ ಅಂತ್ಯ ಮಾತ್ರ ನಿಮಗೆಲ್ಲೋ ಸಣ್ಣದಾಗಿ ಮೈನಸ್ ಆಗುತ್ತೆ. ನೋಡ್ಕೊಳ್ಳಿ, ಬಂಡವಾಳ ಹಾಕುವಂಥವ್ರು, ಸಣ್ಣ ಸಣ್ಣ ವ್ಯಾಪಾರಸ್ಥರು ಸ್ವಲ್ಪ ನೋಡಿಕೊಂಡು ಬಂಡವಾಳ ಹಾಕಿ. ಅದು ವಾರ ಅಂತ್ಯದಲ್ಲಿ ಗೌರಿ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ, ನಷ್ಟಗಳಾಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳು, ಸಾಲ ಏನಾದರೂ ಕೇಳಿದ್ದರೆ ಸಹಕಾರಿಯಾಗಿ ಬರೋದಕ್ಕೆ ದಾರಿಯಾಗ್ತದೆ. ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥದ್ದು, ಕೊಟ್ಟಂಥ ದುಡ್ಡು ವಾಪಸ್ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ನೇರ ಮಾತುಗಳು ಅಂತಕ್ಕಂಥದ್ದು ನಿಮ್ಮ ಭವಿಷ್ಯವನ್ನು ಕತ್ತಲೆಗೆ ನೂಕಬಹುದು, ಎಚ್ಚರಿಕೆ. ನೇರ ಮಾತು ಅಂತಕ್ಕಂಥ ತುಂಬ ವರ್ಷಗಳಿಂದ ಇದ್ದಂಥ ಸಂಬಂಧಗಳನ್ನು ಹಾಳು ಮಾಡಬಹುದು. ಸ್ವಲ್ಪ ನೋಡಿಕೊಳ್ಳಿ ಮಾತನಾಡಬೇಕಾದರೆ. ಹಣಕಾಸಿನಲ್ಲಿ ಮೋಸಕ್ಕೆ ಒಳಗಾಗದೇ ಹೋದರೆ ನನ್ನ ಪ್ರಕಾರ ಚೆನ್ನಾಗಿರೋದಕ್ಕೆ ದಾರಿ ಇದೆ, ಚಿಂತೆ ಬೇಡ ಅಂತಕ್ಕಂಥದ್ದು. ಯೋಚನೆ ಮಾಡಿ ನೀವು ಬಂಡವಾಳ ಹಾಕಿದರೆ ಸ್ವಲ್ಪ ರಕ್ಷಣಾತ್ಮಕವಾದಂಥ ರೀತಿಯಲ್ಲಿ ಇರುತ್ತೆ. ಯೋಚನೆ ಮಾಡದೆ ಏನಾದರೂ ನೀವು ಮುಂದೆ ಹೋದರೆ ಆರ್ಥಿಕವಾಗಿ ಮೋಸಕ್ಕೊಳಗಾಗಲೇಬೇಕು, ನಷ್ಟವನ್ನು ತಂದುಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಯಾಕಂದರೆ ರಾಷ್ಟ್ರಾಧಿಪತಿ ನಷ್ಟದಲ್ಲಿ ಕುಂತಿದ್ದಾಗ ಸಾಮಾನ್ಯವಾಗಿ ನೀವೇ ತಪ್ಪುಗಳನ್ನು ಮಾಡ್ತೀರಿ. ನಿಮ್ಮ ಬ್ರೈನೇ ವರ್ಕ್ ಆಗೋದಿಲ್ಲ, ನಿಮ್ಮ ಯೋಚನೆಗಳೇ ಸರಿ ಇರೋದಿಲ್ಲ, ಈ ಸ್ಥಿತಿ ಇರುತ್ತೆ. ಹಾಗಾಗಿ ತೃತೀಯ ಪ್ರಭಾವ, ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆ ಅದ್ಭುತವಾದಂಥ ಯಶಸ್ಸನ್ನು ಕೊಡುತ್ತೆ. ಏನಾದ್ರು ಗೌರ್ಮೆಂಟ್ ಜಾಬ್ ಮತ್ತೊಂದು ಪ್ರಯತ್ನ ಮಾಡುವಂಥವ್ರಿಗೆ. ಸ್ಥಿರಾಸ್ತಿ ವ್ಯವಹಾರಗಳು ಇಲ್ಲಿವರೆಗೆ ಸ್ವಲ್ಪ ತೊಂದರೆಯಿಂದ ಕೂಡಿತ್ತು, ಈಗ ಸ್ವಲ್ಪ ಸಹಕಾರಿಯಾಗಿದೆ. ಭೂಮಿ, ವಾಹನ ಖರೀದಿ ಮಾಡುವಂಥವ್ರಿಗೆ. ಆದರೆ ಫ್ಲ್ಯಾಟ್ ಖರೀದಿ ಮಾಡಬೇಕು, ವಸ್ತ್ರ ಒಡವೆ ಖರೀದಿ ಮಾಡಬೇಕು, ಮೈನಸ್ ಇದೆ. ಭೂಮಿ ಖರೀದಿ ಮಾಡಬೇಕು, ಯಂತ್ರೋಪಕರಣ ಖರೀದಿ ಮಾಡಬೇಕು, ಸಹಕಾರಿಯಾಗಿದೆ, ಅನುಕೂಲಕರವಾದಂಥ ರೀತಿಯಲ್ಲಿದೆ. ಮಕ್ಕಳೊಂದಿಗೆ ಇಲ್ಲಿವರೆಗೆ ತಿಸ್ರ ಜಾಸ್ತಿ ಇತ್ತು, ಆದರೆ ಈಗ ಮಕ್ಕಳ ಸಹಕಾರ ನಿಮಗೆ ಸಿಗೋದಕ್ಕೆ ದಾರಿಯಾಗ್ತದೆ. ಅಥವಾ ಅದೇನಾದ್ರು ಇರುವಂಥ ಮನಸ್ತಾಪ ಸ್ವಲ್ಪ ಬಗೆಹರಿಯೋದಕ್ಕೆ ದಾರಿಯಾಗ್ತದೆ. ಈ ಪ್ರೇಮಿಗಳಲ್ಲಿ ಇಲ್ಲಿವರೆಗೆ ಬಹಳಷ್ಟು ಮನಸ್ತಾಪಗಳಿರ್ತದೆ, ಈಗ ಸ್ವಲ್ಪ ಅದಕ್ಕೆ ಬಗೆಹರಿಯೋದಕ್ಕೆ ದಾರಿ ಇದೆ. ಆರೋಗ್ಯ
ಸುಧಾರಣೆಗಳಿದೆ, ಚಿಂತೆ ಬೇಡ. ತೊಂದರೆ ಆಗದಂಥ ರೀತಿಯಾದಂಥ ವ್ಯವಸ್ಥೆಗಳಿದೆ. ಏನೋ ಆಪ್ರೇಷನ್ ಆಗಬೇಕು ಅನ್ನೋ ಏನೋ ಹೇಳಿರ್ತಾರೆ ಡಾಕ್ಟ್ರು, ಆದರೆ ಮತ್ತಿನ್ನೊಂದು ಸರಿ ಚೆಕ್ ಮಾಡಿಸಿದ್ರೆ ಏನು ಬೇಡ, ಆಪ್ರೇಷನ್ ಬೇಡ, ಮಾತ್ರಲ್ಲೇ ಸರಿ ಮಾಡೋಣ, ಈ ಒಂದು ಸ್ಥಿತಿ ಬರಬಹುದು. ಗಂಭೀರ ಆಗದಂಥ ರೀತಿಯಲ್ಲಿ ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ. ಹಾಗಾಗಿ ಏನು ಗಾಬರಿ ಬಿಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ನಿಮಗೆ ಅಂತಕ್ಕಂಥದ್ದು. ಸಂಗಾತಿಯಿಂದ ಸ್ವಲ್ಪ ಏನೋ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಇರಸುಮರುಸನ ಅನುಭವಿಸುವಂಥ ಸಾಧ್ಯತೆಗಳು, ಸ್ವಲ್ಪ ಆರೋಗ್ಯ ಅಂತಕ್ಕಂಥದ್ದು ಸ್ಪಂದಿಸದೇ ಇರತಕ್ಕಂಥ ರೀತಿಯಲ್ಲಿ ಕಾಣಬಹುದು. ನಿಮಗೆ ಏನೋ ಸಣ್ಣದಾಗಿ ವ್ಯತ್ಯಾಸಗಳು ಅಂತಕ್ಕಂಥ ರೀತಿಯಲ್ಲಿ ಕಂಡು ಆ ಆರೋಗ್ಯದ ವ್ಯತ್ಯಾಸಗಳೇ ನಿಮಗೆ ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ಪರಿಸ್ಥಿತಿಯನ್ನು ಕೂಡ ತರುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರ ನಷ್ಟವನ್ನು ತರುತ್ತೆ, ನೋಡಿಕೊಳ್ಳಿ. ಮತ್ತು ಎರಡನೇ ಮಕ್ಕಳಿಂದ ತೊಂದರೆಗಳಾಗ್ತಕ್ಕಂಥ ಸಂದರ್ಭಗಳಿದೆ. ಸ್ವಲ್ಪ ನೋಡಿಕೊಂಡು ನೋಡಿ ಅವರ ಜೀವನದ ವ್ಯತ್ಯಾಸಗಳು ಆಗುವುಗಳನ್ನು ನೋಡಿಕೊಳ್ಳಿ, ಅಬ್ಸರ್ವ್ ಮಾಡಿ. ಎರಡನೇ ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆಪತ್ತು ಕೊಡುವಂಥವನಿಗೆ ಹೋಗಿ ಗ್ರಹಣಕ್ಕೊಳಗಾಗಿರೋದ್ರಿಂದ ನಿಮಗೆ ತೊಂದರೆ ಕೊಡುವಂಥವ್ರು ಯಾರೂ ಇರೋದಿಲ್ಲ ನಿಮಗೆ. ಹಾಗಾಗಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ವಿದ್ಯಾಭ್ಯಾಸ ಅವಕಾಶಗಳಿರ್ತದೆ, ಆದರೆ ಉಪಯೋಗಿಸ್ಕೊಳ್ಳೋದಿಲ್ಲ. ಪ್ರಯಾಣ ಹೋಗೋದಕ್ಕೆ ಅವಕಾಶಗಳಿರ್ತದೆ. ಯಾಕೋ ನಿಮಗೆ ನಿರಾಸೆಯಿಂದಲೇ ಹೋಗಿ ಏನೇನೋ ಮಾಡಬೇಕಾದಂಥದ್ದು ಆಸಕ್ತಿ ಇಲ್ಲದಿದ್ದರೂ ಕೂಡ ಏನೋ ಹೋಗೋಣ ಮಾಡೋಣ ಈ ಪರಿಸ್ಥಿತಿನೊಳಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನಡೆದಾಗ ಸ್ವಲ್ಪ ಅಷ್ಟೊಂದು ಸಹಕಾರಿಯಾಗಿ ನಿಂತಿಲ್ಲ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಕಂಪನಿಗಳಲ್ಲಿ ಅಥವಾ ಕೂಲಿ ಕೆಲಸ ಮಾಡಬೇಕು, ಕೂಲಿ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿ ಇರೋದಿಲ್ಲ. ವಿದೇಶಿಯಾನ ಮಾಡಬೇಕು, ಖಂಡಿತ ಅನುಕೂಲವಿದೆ. ದೈವ ಕಾರ್ಯಗಳನ್ನು ಮಾಡುವಂಥವ್ರಿಗೆ ತುಂಬ ಅಚ್ಚುಕಟ್ಟಾಗಿ ದೈವ ಕಾರ್ಯಗಳನ್ನು ಮಾಡ್ತಾರೆ. ಈ ವಾರದಲ್ಲಿ ಸ್ವಲ್ಪ ಮೋಕ್ಷ ಭಾವ ಜಾಸ್ತಿ ಇರುತ್ತೆ, ಆಧ್ಯಾತ್ಮದ ಚಿಂತನೆ ಜಾಸ್ತಿ ಇರುತ್ತೆ ತುಲಾರಾಶಿನವ್ರಿಗೆ ಈ ವಾರ ಅಂತಕ್ಕಂಥದ್ದು. ರವಿಯ ಪ್ರಭಾವ ಚೆನ್ನಾಗಿರೋದ್ರಿಂದ ನಿಮಗೆ ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ನಿಮಗೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸುವಂತಹ ರೀತಿಯಲ್ಲಿದೆ. ಚಿಂತೆ ಮಾಡುವಂಥದ್ದು ಬೇಡ. ಅನಿರೀಕ್ಷಿತವಾಗಿ ಯಾರಿಂದಲೋ ರಾಜಕೀಯ ಕ್ಷೇತ್ರ, ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಂದ ನಿಮಗೆ ಅನುಕೂಲದ ಸ್ಥಿತಿಯನ್ನು ಈ ವಾರದಲ್ಲಿ ನೋಡ್ತೀರಿ ತುಲಾರಾಶಿನವರು. ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಪರಿಹಾರ, ನಿಮಗೆ ಇರ್ತಕ್ಕಂಥ ನೀವೇ ನಿಮ್ಮ ರಾಷ್ಟ್ರಾಧಿಪತಿನೇ ಹೋಗಿಬಿಟ್ಟು ಬಲಹೀನನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನೀವು ಸಾಧ್ಯವಾದಷ್ಟು ಹಾಲಿನ ಅಭಿಷೇಕವನ್ನು ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಮಾಡಿಸುವಂಥದ್ದು ಸೂಕ್ತ ಈ ವಾರ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗಾಬರಿ, ಆತಂಕ, ಏನೋ ಒಂಥರ ದುಡುಕುತನ, ಒಂಥರ ಇರುಸು ಮರುಸು ಇವೆಲ್ಲವೂ ಕೂಡ ಕಾಣ್ತದೆ. ಆರೋಗ್ಯದಲ್ಲೂ ಕೂಡ ಅಷ್ಟೇ ಏನೋ ಗೊತ್ತಿಲ್ಲದಂಥ ರೀತಿಯಲ್ಲಿ ನೋವನ್ನು ಅನುಭವಿಸುವಂಥದ್ದು, ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವಗಳು ಜಾಸ್ತಿ ಆಗುವಂಥದ್ದು, ಯಾಕೋ ಟೈಮ್ ಸರಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಏನೋ ಒದ್ದಾಟವನ್ನು ಅನುಭವಿಸುವಂಥದ್ದು, ಸಣ್ಣದಾಗಿ ಸುಮ್ಮನೆ ಇರ್ತೀರಿ, ಏನೋ ಹೋಗಲಿ ಟೈಮ್ ಸರಿ ಇಲ್ಲ ಅಂತ ಯಾವುದೋ ಒಂದು ಸಣ್ಣದಾಗಿ ಸಡನ್ ಡಿಸಿಷನ್ಸ್ ತೊಗೊಳ್ತೀರಿ, ಅದು ಅಲ್ಲಿಂದ ನಷ್ಟವನ್ನು ತರುವಂಥ ಸಂದರ್ಭ. ಯಾರೋ ಏನೋ ಪ್ರೇರೇಪಣೆ ಮಾಡಿದ್ರು, ಅಷ್ಟು ಬಡ್ಡಿ ಕೊಡ್ತೀವಿ ಇಷ್ಟು ಬಡ್ಡಿ ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಏನೋ ದುಡ್ಡು ಇರೋದನ್ನು ನಿಮ್ಮ ಹತ್ರ ಕಿತ್ಕೊಂಡ್ರು, ಮೋಸ ಅಂತಕ್ಕಂಥ ರೀತಿಯಲ್ಲಿ ಚೀಟಿ ವ್ಯವಹಾರ, ಮೋಸ, ಜೂಜು, ರೀಸ್, ಲಾಟ್ರಿ ಎಲ್ಲವೂ ಕೂಡ ನಷ್ಟವನ್ನು ತರುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ನೋಡ್ಕೊಳ್ಳಿ, ಬಹಳ ಜಾಗ್ರತೆ. ಆ ಥರದ ನಿರ್ಧಾರಗಳು ನಿಮ್ಮನ್ನು ಸೋಲಿಸುತ್ತೆ. ಅಷ್ಟಮ ಪ್ರಭಾವವಲ್ಲ. ಹಾಗಾಗಿ ಅವಮಾನ, ಅಪವಾದ, ನಿಂದನೆ, ನಿರಾಸೆ ಎಲ್ಲದರಿಂದ ನಿಮ್ಮ ಪರಿಸ್ಥಿತಿಗಳು ಹದಗೆಡುವಂಥ ಸ್ಥಿತಿ ಇದೆ. ಗುರುದೃಷ್ಟಿ ಇದೆ, ಬಟ್ ಅವರ ಮಾತನ್ನು ಕೂಡ ಕೇಳದಂಥ ಸ್ಥಿತಿಗೆ ಹೋಗ್ತೀರಿ. ಅಂದರೆ ಯಾರಾದರೂ ಹಿರಿಯರೋ ಮಾರ್ಗದರ್ಶಕರು ಏನೋ ಹಿಂಗೆ ಮಾಡಬೇಡ, ಹಿಂಗೆ ಹೋಗು ಅಂತಕ್ಕಂಥ ರೀತಿಯಲ್ಲಿ ಏನೋ ಒಂದು ಬರೋದಂತೂ ಬರುತ್ತೆ, ಬಟ್ ಅವ್ರ ಮಾತನ್ನು ಕೇಳದಂಥ ಪರಿಸ್ಥಿತಿಯಲ್ಲಿ ನೀವಿರ್ತೀರಿ. ಹಾಗಾಗಿ ತೊಂದರೆ ಸಿಕ್ಕಾಕ್ಕೊಳ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು, ಆಕಸ್ಮಿಕವಾಗಿ ಧನಾಗಮನವಾಗುವಂಥ ಸನ್ನಿವೇಶ ಅಥವಾ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಒಳಿತಾಗುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು.
ತೃತೀಯ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಬಂಧು ಬಾಂಧವರೊಂದಿಗೆ ಕಲಹ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು, ನೆರೆಹೊರೆಯೊಂದಿಗೆ ಕಿರಿಕಿರಿ ಮತ್ತು ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಒಪ್ಪಂದ ಕರಾರು ಅಗ್ರಿಮೆಂಟು ರಿಜಿಸ್ಟ್ರೇಷನು ಗೃಹ ಬದಲಾವಣೆ ಸ್ಥಳ ಬದಲಾವಣೆ ಸ್ವಲ್ಪ ಸ್ವಲ್ಪ ರಾಂಗ್ ಸಮಸ್ಯೆಗಳಾಗುವಂಥದ್ದು. ಈ ಏನು ಹೇಳಿದನೋ ಇಷ್ಟಕ್ಕೂ ಕೂಡ ತಾಯಿಯ ಸಹಕಾರ ಸಿಗುತ್ತೆ. ಬಟ್ ತಾಯಿಗೆ ನೀವು ನಿಂದನೆ ಮಾಡ್ತೀರಿ ಅಥವಾ ತಾಯಿಗೆ ನೋವಾಗುವಂಥ ರೀತಿಯಲ್ಲಿ ನೀವು ನಡೆದುಕೊಳ್ತೀರಿ. ನೋಡಿ ಸ್ವಲ್ಪ ಆದಷ್ಟು ಕೂಡ ತಾಯಿಗೆ ನೋವಿಸಬಾರದು. ಗುಪ್ತ ಪ್ರಯತ್ನಗಳಿಂದ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಲಹಗಳು ಪ್ರೇಮಿಗಳಲ್ಲಿ, ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನಿಮ್ಮಲ್ಲಿ. ಮತ್ತು ಮಕ್ಕಳ ಅಹಂಭಾವ, ಆತುರ ಅಂತಕ್ಕಂಥದ್ದು, ದುಡುಕತನ ಅಂತಕ್ಕಂಥದ್ದು ಸ್ವಲ್ಪ ನಿರಾಸೆಯನ್ನು ತರಬಹುದು. ಅದೇ ನಿಮಗೆ ಅವರ ನಡುವಿನಲ್ಲಿ ಕಲಹವನ್ನು ತರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆರೋಗ್ಯ ಸ್ವಲ್ಪ ಜಾಗ್ರತೆ. ಸಣ್ಣದಾಗಿ ಪೆಟ್ಟು ಮತ್ತೊಂದು ಮಾಡಿಕೊಳ್ತಕ್ಕಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಸ್ವಲ್ಪ ನೋಡಿಕೊಳ್ಳಿ ಆರೋಗ್ಯ. ಬೈಕ್ ರೈಡಿಂಗ್ ಮಾಡಬೇಕು, ಹುಷಾರಾಗಿರಿ. ಎಲೆಕ್ಟ್ರಾನಿಕ್ ವಸ್ತುಗಳ ಹತ್ರ ಹುಷಾರಾಗಿರಿ ಸಾಧ್ಯವಾದಷ್ಟು ಕೂಡ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸಹಕಾರಿಯಾಗಿ ಇದೆ ಶುಭ ಕಾರ್ಯ ಪ್ರಯತ್ನ. ಪಾಲುದಾರಿಕೆ ವ್ಯವಹಾರ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿದ್ದರೂ ಕೂಡ ಲಾಭವನ್ನು ತರುವಂಥ ಸ್ಥಿತಿನಲ್ಲಿರುತ್ತೆ. ಸಂಗಾತಿ ಆರೋಗ್ಯದಲ್ಲಿ ಸಣ್ಣದಾದಂಥ ವ್ಯತ್ಯಾಸಗಳನ್ನು ತರಬಹುದು ಅಥವಾ ನಿಮ್ಮ ಪಾಲುದಾರರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಬರುವುದು ಅಥವಾ ಪಾಲುದಾರರು ಸರಿಯಾಗಿ ಸ್ಪಂದಿಸಲೇ ಇರಬಹುದು. ವ್ಯವಹಾರ ಚೆನ್ನಾಗಾಗುತ್ತೆ, ಅವರಲ್ಲಿ ಸಮಸ್ಯೆ ಇರುತ್ತೆ. ಭಾಗ್ಯ ಪ್ರಭಾವ, ಅದೃಷ್ಟ ಅಂತಕ್ಕಂಥದ್ದು ಎಲ್ಲೂ ಸಣ್ಣದಾಗಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಬಿಟ್ಟರೆ ನನ್ನ ಪ್ರಕಾರ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರೋದಕ್ಕೆ ದಾರಿ ಇದೆ. ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ, ಮೇಲಧಿಕಾರಿಗಳಿಂದ ಕೆಲಸ, ಅದರಲ್ಲೂ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಅಂತಕ್ಕಂಥ ಪರಿಸ್ಥಿತಿ ಇದೆ ಈ ವಾರ. ಹಾಗಾಗಿ ನೀವೇ ಸ್ವಲ್ಪ ನೋಡಿ ಹೋದರೆ ನಿಮಗೆಲ್ಲ ಕಡೆ ಒಳ್ಳೆಯದಾಗೋ ದಾರಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಉಪಯೋಗಿಸ್ಕೊಳ್ಳಿ. ಎಲ್ಲೋ ಬೀಳುತ್ತೆ, ಏನಾಗ್ಬಿಡ್ತದೆ ನಿಮಗೆ ಈ ವೃಶ್ಚಿಕ ರಾಶಿನವ್ರಿಗೆ ಏನೋ ಹುಂಬತನ ಬಂದುಬಿಡ್ತದೆ. ನಾನೇನು ಅಂತಕ್ಕಂಥ ರೀತಿಯಲ್ಲಿ ಬೇಡ, ಅದನ್ನು ಮಾಡಿದರೆ ಹೋದ್ರಿ ಮುಳುಗಿ ಇರೋಂಥ ಅದೃಷ್ಟನ ಕಳ್ಕೊಳ್ತೀರಿ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ, ರವಿಯ ಪ್ರಭಾವವನ್ನು ನಿಮಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನಷ್ಟು ಒಳಿತಾಗೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಶಿವನ ಆಲಯದಲ್ಲಿ ಕುಳಿತು ಶಿವಪಂಚಾಕ್ಷರಿ ಮಂತ್ರವನ್ನು ಸಾಧ್ಯವಾದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ ಅನುಕೂಲ ಆಗುತ್ತೆ. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಒಂದು ಹಳಿಗೆ ಬರೋದಕ್ಕೆ ಇಲ್ಲಿವರೆಗೆ ದಾರಿ ಇತ್ತು. ಈಗ ಏನಾಗತ್ತೆ, ಎಲ್ಲೋ ಸಣ್ಣದಾಗಿ ಬಂದಂಥ ಅವಕಾಶ ಯೂಟರ್ನ್ ಹೊಡಿತದೆ. ಇನ್ನೇನು ಆಯಿತು, ಬಂತು, ಕೈಗೆ ಬಂತು ಅನ್ನೋ ಟೈಮಿಗೆ ಕರೆಕ್ಟಾಗಿ ಯೂಟರ್ನ್ ನೋಡಿಕೊಂಡು ಮತ್ತೆಲ್ಲೋ ಯಾರಿಗೋ ಉಪಕಾರವನ್ನು ಮಾಡುವಂಥ ಪರಿಸ್ಥಿತಿಯನ್ನು ತರುತ್ತೆ ಅದು ಅವಕಾಶ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ನಿಮಗೆ ಸ್ವಲ್ಪ ಅಷ್ಟೊಂದು ಪ್ಲಸ್ ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಜಿಡ್ಡುಗಟ್ಟಿದಂಗೆ ರೀತಿಯಲ್ಲೇ ಇರುತ್ತೆ ಹಣಕಾಸಿನ ಪರಿಸ್ಥಿತಿ. ಸಾಲ ಮಾಡಬೇಕಾದಂಥ ಅನಿವಾರ್ಯತೆಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರಿಂದ ಯಾವ ಪ್ರಯೋಜನವೂ ಕೂಡ ಇರೋದಿಲ್ಲ. ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋಂಥವರಿಗೆ ಒಂದು ಸಣ್ಣದಾಗಿ ಅನುಕೂಲದ ಒಂದು ಪರಿಸ್ಥಿತಿಗಳಿದೆ. ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವರಿಗೆ, ಕಂಪನಿ ಕೂಲಿ ಕೆಲಸ ಗುತ್ತಿಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ಪರಿಸ್ಥಿತಿಯನ್ನು ತರೋದಕ್ಕೆ ದಾರಿಯಾಗ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಡಿಸಿಷನ್ಸ್ ರಾಂಗ್ ಆಗ್ತದೆ. ಎಲ್ಲೋ ಆ ಭೂಮಿ ಸರಿ ಇಲ್ಲದೆ ಇರ್ತಕ್ಕಂಥ ಭೂಮಿಯನ್ನೇನೋ ಆಯ್ಕೆ ಮಾಡಿಕೊಳ್ತೀರಿ ಅಥವಾ ಮನೆ ಸರಿ ಇಲ್ಲದನ್ನು ಆಯ್ಕೆ ಮಾಡಿಕೊಳ್ತೀರಿ, ವಾಸ್ತು ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ತೀರಿ. ನೋಡ್ಕೊಳ್ಳಿ. ಗುಪ್ತ ಇಚ್ಛೆಗಳ ಈಡೇರಿಕೆ ಆಗುವಂಥದ್ದಕ್ಕೆ ದಾರಿ ಇದೆ. ಮಕ್ಕಳ ಜೀವನದಲ್ಲಿ ಎಲ್ಲೋ ಸಣ್ಣದಾಗಿ ರಾಂಗ್ ಡಿಸಿಷನ್ಸ್ ತೆಗೆದುಕೊಳ್ತಾರೆ. ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳಿಂದ ನಷ್ಟವಾಗುವಂಥ ಸಾಧ್ಯತೆಗಳಿಂದ ಜಾಸ್ತಿ ಇದೆ. ಪ್ರೀತಿ ಪ್ರೇಮಗಳು ಮುರಿದು ಬೀಳುವಂತಹ ಸಂದರ್ಭ. ಯಾವುದೋ ಇಷ್ಟಪಟ್ಟಿದ್ದೀರಿ, ಎಲ್ಲೋ ಅದು ಸಕ್ಸಸ್ ಆಗದೇ ಇರತಕ್ಕಂಥ ಪರಿಸ್ಥಿತಿ ತರೋದಕ್ಕೆ ದಾರಿ ಇದೆ ಈ ವಾರ ಅಂತಕ್ಕಂಥದ್ದು. ಷಷ್ಠ ಪ್ರಭಾವ, ಸ್ವಲ್ಪ ಆರೋಗ್ಯದಲ್ಲಿ ಏನೋ
ಸಣ್ಣ ಪುಟ್ಟದಾದಂಥ ಇನ್ಫೆಕ್ಷನ್ಸು, ಆಹಾರ ವ್ಯತ್ಯಾಸ, ಕಫ ಅಂತಕ್ಕಂಥದ್ದು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು. ಶತ್ರುಗಳ ಗ್ರಹಣಕ್ಕೊಳಗಾಗಿರೋದ್ರಿಂದ ನಿಮಗೆ ಶತ್ರುಗಳ ಕಾಟವಂತೂ ಇರೋದಿಲ್ಲ. ಯಾವುದೇ ಸಮಸ್ಯೆಯನ್ನು ತರೋದಕ್ಕೆ ದಾರಿ ಇಲ್ಲ. ಸಾಲಗಾರರಿಂದಲೂ ಏನೂ ಸಮಸ್ಯೆ ಆಗೋದಿಲ್ಲ, ಚಿಂತೆ ಬೇಡ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಸಹಕಾರಿಯಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲೂ ಸ್ವಲ್ಪ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಪಾಲುದಾರಿಕೆ ವ್ಯವಹಾರವನ್ನು. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಾಗೋದಕ್ಕೆ ದಾರಿಯಾಗ್ತದೆ. ದೈವ ಕಾರ್ಯಗಳು ತುಂಬ ಚೆನ್ನಾಗಾಗ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ವೃತ್ತಿ ಪ್ರವೃತ್ತಿಗಳಲ್ಲಿ ಏನು ಮೇಲಧಿಕಾರಿಗಳಿಂದ ಏನೋ ಸಹಕಾರ ಸಿಗಬೇಕು ಅಂತ ಏನಾದರೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ ಅಲ್ಲಿ ಏನೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಸ್ಪಂದಿಸುವಂಥ ವಾತಾವರಣಗಳಿದೆ. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತೀರಿ. ಮತ್ತು ಸ್ನೇಹಿತರ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಘಟನೆಗಳು ಅಥವಾ ನೆಗೆಟಿವ್ ಘಟನೆಗಳು ನಡೆಯೋಕ್ಕೆ ದಾರಿಯಾಗತ್ತೆ ಧನುಸ್ಸು ರಾಶಿನವರಿಗೆ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಆಂಜನೇಯನ ದೇವಸ್ಥಾನ ಅಥವಾ ಹನುಮನ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ಒಂದು ನಿಂಬೆಹಣ್ಣಿನ ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥದ್ದ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ನಿಮಗೆ ಇರುವಂಥ ಈ ಪರಿಸ್ಥಿತಿಗಳಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ದಾರಿಯಾಗುತ್ತೆ, ಚಿಂತೆ ಬೇಡ, ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ರಲ್ಲಿ ಒಂದು ಸಣ್ಣದಾದಂಥ ಸುಧಾರಣೆಗಳನ್ನು ಕಂಡ್ರೂ ಕೂಡ ಬಂಡವಾಳ ಜಾಸ್ತಿ ಹಾಕಬೇಕಾಗತ್ತೆ ಮತ್ತು ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗಿ ಬರೋದಕ್ಕೆ ದಾರಿಯಾಗುತ್ತೆ. ಬಂಡವಾಳ ಜಾಸ್ತಿ ಹಾಕಬೇಕಾದಂಥ ಅನಿವಾರ್ಯತೆ, ಹೂಡಿಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರೋದರಿಂದ ಸಾಲ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು. ಆ ಸಾಲದ ಬಾಬ್ತೂ ಕೂಡ ಅಂದರೆ ಸಾಲವನ್ನು ಕೇಳಿದರೆ ಅದು ದೊರಕೋದಕ್ಕೂ ದಾರಿ ಇದೆ. ಬ್ಯಾಂಕ್ನಲ್ಲಿ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಹಾಕಿದರೆ ಸಾಲಕ್ಕೆ ಅದು ಕೂಡ ಸಕ್ಸಸ್ ಆಗೋಕ್ಕೆ ದಾರಿ ಇದೆ. ಹಾಗಾಗಿ ಚಟುವಟಿಕೆ ಇರುತ್ತೆ, ಬಂದಿದ್ದಕ್ಕೆ 2ರಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅಷ್ಟೇ. ವ್ಯವಹಾರ ಏನೋ ಚೆನ್ನಾಗಿ ಆಗ್ತಾ ಇರ್ತದೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವು ಕೂಡ, ಯಾಕೆಂದರೆ 2ರಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸಲೇಬೇಕಾಗತ್ತೆ. ಬಂಧು ಬಾಂಧವರಿಂದ ಸ್ವಲ್ಪ ಶತ್ರುತ್ವ, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು, ಒಪ್ಪಂದ, ಕರಾರು, ಅಗ್ರಿಮೆಂಟು ಸ್ವಲ್ಪ ನಷ್ಟವನ್ನು ತರುವಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡು ಬರುವಂಥದ್ದಕ್ಕೆ ದಾರಿ ಇದೆ. ಸ್ಥಿರಾಸ್ತಿ ವ್ಯವಹಾರಗಳು ಅಂತಕ್ಕಂಥದ್ದು ನಷ್ಟವನ್ನು ತರಬಹುದು. ಭೂಮಿ ಮಾರಾಟ ಅಥವಾ ಸ್ಥಿರಾಸ್ತಿ ಮಾರಾಟ, ವಾಹನ ಮಾರಾಟ ಮಾಡುವಂಥವರು ಸ್ವಲ್ಪ ಮೋಸಕ್ಕೊಳಗಾಗಬಹುದು. ಅಥವಾ ಹೆಚ್ಚು ಕೊಡ್ತೀವಿ ಅಂತ ಏನೋ ಭರವಸೆಯನ್ನು ಕೊಟ್ಟು ಎಲ್ಲೋ ತೊಂದರೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅಗ್ರಿಮೆಂಟ್ ಹಾಕ್ಕೊತಾರೆ, ಮುಂದೆ ಯಾವತ್ತೂ ಅವ್ರು ತಗೊಳ್ಳಲ್ಲ, ಮತ್ತೇನೋ ಇಕ್ಕಟ್ಟೆ ಸಿಕ್ಕಾಕೊಳ್ಳುತ್ತೆ. ಈ ರೀತಿಯಲ್ಲಿ ವ್ಯತ್ಯಾಸಗಳಾಗುತ್ತೆ. ನೋಡಿ, ಸ್ವಲ್ಪ ಆದಷ್ಟು ಹಿನ್ನಡೆಗಳನ್ನು ನೋಡಿಕೊಂಡು ನೀವು ವ್ಯವಹಾರವನ್ನು ಮಾಡಿ. ಅವಕಾಶಗಳು ಬರುತ್ತೆ, ಹಿನ್ನಡೆ ನೋಡ್ಕೊಳ್ಳಿ ಅಷ್ಟೇ. ಮತ್ತು ಸ್ವಲ್ಪ ಮಕ್ಕಳ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ, ಸಂತಾನ ದೋಷಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ಬೇಡಿ. ಅಂದರೆ ಏನು ವೈದ್ಯೋಪಚಾರದ ಮುಖಾಂತರ ಮಾಡಿಸುವಂಥವ್ರಿಗೆ ಈಗ ಪ್ರಯತ್ನ ಒಳಿತಲ್ಲ. ಸ್ವಲ್ಪ ಮಕ್ಕಳು ಸ್ವಲ್ಪ ಎಲ್ಲರೂ ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಪುಟ್ಟ ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು ಬರ್ತಕ್ಕಂಥದ್ದು, ಪ್ರೇಮಿಗಳಲ್ಲಿ ಯಾಕೋ ಸಣ್ಣದಾಗಿ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರುವಂಥಕ್ಕೆ ದಾರಿ ಇದೆ, ನೋಡ್ಕೊಳ್ಳಿ, ಸ್ವಲ್ಪ ಜಾಗ್ರತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ತೊಂದರೆಗಳಿಲ್ಲ ಅಂದ್ರೂ ಕೂಡ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು, ಮತ್ತು ಮನೋರೋಗ, ಮೆದುಳು ಸಮಸ್ಯೆ ಇರ್ತಕ್ಕಂಥವ್ರು, ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ತಲೆನೋವು ಬರತಕ್ಕಂಥದ್ದು, ಇಂಥವೇನಾದರೂ ವ್ಯತ್ಯಾಸಗಳು ಬರಬಹುದು ಅಷ್ಟೇ. ಗಂಭೀರ ಇಲ್ಲ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರೋದಕ್ಕೆ ದಾರಿ ಇದೆ. ವಾರ ಆರಂಭದಲ್ಲಿ ದಾಂಪತ್ಯದ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಆಗುತ್ತೆ. ಪಾಲುದಾರಿಕೆ ವ್ಯವಹಾರಗಳು ಕೂಡ ಅಷ್ಟೇ. ವಾರ ಆರಂಭ ಚೆನ್ನಾಗಿರುತ್ತೆ, ವಾರ ಮಧ್ಯಭಾಗದಿಂದ ಆಚೆಗೆ ಸಮಸ್ಯೆಗಳನ್ನು ತಂದುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಷ್ಟಮ ಪ್ರಭಾವ ಅಷ್ಟಮದಲ್ಲೇ ಇರ್ತಕ್ಕಂಥದ್ದಾಗಿರೋದ್ರಿಂದ ತೊಂದರೆ ಕೊಡ್ತಾನೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯತೆಗಳು ತುಂಬ ಕಡಿಮೆ. ತೊಂದರೆ ಕೊಡುವಂಥ ರೀತಿಯಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ. ಹಾಗಾಗಿ ನೀವೇನು ಆತಂಕ ಬೀಳುವಂಥ ಅವಶ್ಯಕತೆಗಳು ಇರೋದಿಲ್ಲ. ದಶಮ ಪ್ರಭಾವ ಉದ್ಯೋಗ ನಷ್ಟಗಳಾಗೋದಕ್ಕೆ ದಾರಿಯಾಗ್ತದೆ. ಮತ್ತು ಉದ್ಯೋಗ ಅವಕಾಶ ಬಂದಂಥದ್ದು ಕೈತಪ್ಪಿ ಹೋಗೋದಕ್ಕೂ ಕೂಡ ದಾರಿ ಇದೆ. ಉದ್ಯೋಗದಲ್ಲಿ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ. ಲಾಭದ ಪ್ರಮಾಣ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಮತ್ತು ಸ್ನೇಹಿತರು ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸಂದರ್ಭ. ಸ್ನೇಹಿತರೇ
ನೀವು ಯಾರನ್ನು ನಂಬಿರ್ತೀರೋ ಅವರೇ ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ಸ್ಥಿತಿಯೂ ಕೂಡ ಬರಬಹುದು. ಎಚ್ಚರಿಕೆ ಮಕರ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನೋಡಿದರೆ ನೀವು ನಾಗದೇವತಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಈ ವಾರ ನಿಮಗೆ. ಯಾಕೆಂದರೆ ಯೋಗಕಾರಕನಾದಂತನು ಹೋಗಿ ಕೇತು ಪ್ರಭಾವಕ್ಕೊಳಗಾಗಿರೋದ್ರಿಂದ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ಕೋತ. ಹಾಗಾಗಿ ನಾಗದೇವತಾ ಪೂಜೆ, ನಾಗದೇವತಾ ಪ್ರದಕ್ಷಿಣೆ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಲಾಭವನ್ನು ತರೋದಕ್ಕೆ ಇಲ್ಲಿಂದ ಒಂದು ಸಣ್ಣದಾಗಿ ಏನೂ ಇಲ್ಲ ಅಂದಂಥದ್ದು ಒಂದು 10 ರೂಪಾಯಿ ಚೇತರಿಕೆ ಪರಿಸ್ಥಿತಿಯನ್ನು ತರುತ್ತೆ. ಆತಂಕ ಬೇಡ. ಅದರ ಜೊತೆಯಲ್ಲಿ ಆರ್ಥಿಕವಾದಂಥ ಪರಿಸ್ಥಿತಿಗಳು ಕೂಡ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕೂಡ ಬಗೆಹರಿಯುವಂಥ ಲಕ್ಷಣಗಳಿದೆ. ಒಡವೆ, ವಸ್ತ್ರ, ಆಭರಣ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಯೋಚನೆಗಳು ಜಾಸ್ತಿ ಬರುತ್ತೆ. ಆಸ್ತಿ ಮಾಡಬೇಕು ಅನ್ನೋ ರೀತಿಯಾದಂಥ ಯೋಚನೆಗಳು ಜಾಸ್ತಿ ಬರುತ್ತೆ. ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ತೃತೀಯ ಪ್ರಭಾವ, ಬಂಧು ಬಾಂಧವರೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಬಟ್ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವರಿಂದ ಸ್ಪಂದನೆಗಳು ಸಿಗುವುದಿಲ್ಲ. ಹಾಗಾಗಿ ಆ ಅನುಭವವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಕಷ್ಟವಾಗತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸ್ಥಿತಿ ಬರಬಹುದು. ಎಚ್ಚರಿಕೆ. ವಿದ್ಯಾಭ್ಯಾಸದಲ್ಲಿ ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಬರಬಹುದು. ಸ್ಥಿರಾಸ್ತಿ, ವಾಹನಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು. ಗುಪ್ತ ಪ್ರಯತ್ನದಲ್ಲಿ ಸ್ವಲ್ಪ ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಡ್ತೀರಿ. ಸ್ವಲ್ಪ ಜಾಗ್ರತೆ. ಮತ್ತು ಸಂತಾನದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೈದ್ಯೋಪಚಾರದ ಮುಖಾಂತರವಾಗಿ ಸಂತಾನ ಪ್ರಯತ್ನ ಮಾಡುವಂಥವ್ರಿಗೆ ಅಷ್ಟೊಂದು ಅನುಕೂಲವಿಲ್ಲ. ಮತ್ತು ಮಕ್ಕಳೊಂದಿಗೆ ಸ್ವಲ್ಪ ಕಲಹ, ಕಿರಿಕಿರಿಗಳು, ಮನಸ್ತಾಪಗಳು ಬರ್ತಕ್ಕಂಥದ್ದು ಮತ್ತು ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಬರ್ತದೆ. ಭಾವನಾತ್ಮಕವಾಗಿ ಸೋಲು, ನಷ್ಟ, ನಿರಾಸೆ, ಅವಮಾನ ಅಂತಕ್ಕಂಥದ್ದು ನಿಮ್ಮ ಭಾವನೆಗಳಿಗೆ ಪೆಟ್ಟನ್ನು ಜಾಸ್ತಿ ಕೊಡ್ತಾರೆ ಈ ವಾರ. ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಸ್ವಲ್ಪ ಈ ಸಂದರ್ಭ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಅಂತ್ಯ ನಿಮಗೆ ತೊಂದರೆಯನ್ನು ಕೊಡಬಹುದು. ಆರೋಗ್ಯ ವಾರ ಆರಂಭ, ವಾರ ಮಧ್ಯಭಾಗಕ್ಕೆ ಅಷ್ಟೊಂದು ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು. ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ದೈವ ಕಾರ್ಯಗಳು ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ಏನೋ ಅಡೆತಡೆಗಳಾಗ್ತದೆ, ತೊಂದರೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ವಿದೇಶಿಯಾನ, ದೂರ ಪ್ರಯಾಣ ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳಿದೆ. ಕರ್ಮಭಾವ, ಉದ್ಯೋಗ ನಷ್ಟ, ಮೇಲಧಿಕಾರಿಗಳಿಂದ ಸ್ವಲ್ಪ ಸ್ಪಂದನೆಗಳು ಸಿಗೋದಿಲ್ಲ. ನೋಡ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ನಷ್ಟಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಬರುವಂಥದ್ದು 10, ಹೋಗುವಂಥದ್ದು 90 ಅನ್ನೋ ರೀತಿಯಲ್ಲಿ ಇರುತ್ತೆ. ಅಷ್ಟಾದರೂ ಸುಧಾರಣೆ ಆಗುತ್ತಲ್ಲ, ಅದೇ ಪುಣ್ಯ ಈ ವಾರ ಕುಂಭರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನಿಮಗೆ ಯೋಗಕಾರಕನಾದಂತನು ಕಷ್ಟದ ಸ್ಥಿತಿಗೆ ಒಳಗಾಗಿದ್ದಾನೆ. ಅವನಿಗೊಂದು ಸ್ವಲ್ಪ ಬಲ ತುಂಬಿದರೆ ನಿಮಗೆ ಸ್ವಲ್ಪ ಸುಧಾರಣೆ ಆಗಬಹುದು. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ? ಮಲ್ಲಿಗೆ ಹೂವಿನಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ, ಇದನ್ನು ಮಾಡಿ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಕುಂಭರಾಶಿನವರಿಗೆ. ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಇಲ್ಲಿವರೆಗೆ ಸ್ವಲ್ಪ ಕಷ್ಟವಿತ್ತು ಮೀನರಾಶಿನವರಿಗೆ. ಈಗ ಸ್ವಲ್ಪ ಆರ್ಥಿಕವಾಗಿ ಒಂದು ಸಣ್ಣದಾದಂಥ ಒಂದು ಬೆಳಕು ಕಾಣುತ್ತೆ, ಅಥವಾ ಸುಧಾರಣೆ ಆಗ್ತೀವಿ ಅನ್ನೋ ಭರವಸೆ ಅಂತೂ ಮೂಡುತ್ತೆ. ಯಾಕೆಂದರೆ ಎಲ್ಲೋ ಯಾವುದೋ ಒಂದು ಅವಕಾಶವೋ, ಅನುಕೂಲವೋ, ಪ್ರಯತ್ನವೋ, ಯೋಚನೆಯೋ ಬಲವಾಗಿ ನಿಲ್ಲುತ್ತೆ, ಬಲವಾಗಿ ಸಹಕಾರಿಯಾಗಿ ಬರುತ್ತೆ. ಹಾಗಾಗಿ ಈಗಿಲ್ಲ ಅಂದರೂ ಈ ವಾರವೇ ಅದನ್ನು ಕೊಡುತ್ತೆ, ಇಲ್ಲ ಅನ್ನೋ ಕೂಡ ಭರವಸೆ ಅಂತೂ ಕೂಡ ನಿಮಗೆ ಬಂದೇ ಬರುತ್ತೆ ಅನುಕೂಲವಾಗೋದಕ್ಕೆ. ಮಾತು ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಸಣ್ಣದಾಗಿ ಎಡುತ್ತೆ ಇರತಕ್ಕಂಥದ್ದು ಸೂಕ್ತ. ಮಾತೆ ನಿಮಗೆ ಬಂದಂಥ ಅವಕಾಶವನ್ನು ಕೈ ತಪ್ಪಿಸುವಂಥ ಸಾಧ್ಯತೆ ಇರುತ್ತೆ. ಏನೋ ಮಾತಾಡೋಕೆ ಹೋಗ್ತೀರಿ, ಇನ್ನೇನೋ ಮಾತಾಡಿ ಯಾರಿಗೋ ಒಳಿತನ್ನು ಮಾಡುವಂಥ ವ್ಯಕ್ತಿಗಳನ್ನೇ ಕಳೆದುಕೊಂಡು ಬಿಡ್ತೀರಿ. ಹಾಗಾಗಿ ಹುಷಾರು.
ಒಡವೆ ವಸ್ತ್ರಾಭರಣ ಖರೀದಿಗೆ ಅಷ್ಟೊಂದು ಸೂಕ್ತವಾದಂಥ ಸ್ಥಿತಿ ಇಲ್ಲ, ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಬರೋದಕ್ಕೆ ದಾರಿಯಾಗ್ತದೆ. ತೃತೀಯ ಪ್ರಭಾವ ಅಂತಕ್ಕಂಥದ್ದು ಧೈರ್ಯ ಕಡಿಮೆ ಇರ್ತದೆ, ಪುಗ್ಗುಲತನ ಜಾಸ್ತಿ ಇರ್ತದೆ, ಆತಂಕ ಜಾಸ್ತಿ ಇರ್ತದೆ. ಆತ್ರ ಪ್ರಭಾವವಿದ್ರೂ ಕೂಡ ನುಗ್ಗುವುದರಲ್ಲಿ ಧೈರ್ಯ ಇರೋದಿಲ್ಲ, ಅದು ಬಹುದೊಡ್ಡ ಸಮಸ್ಯೆ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗೋದಿಲ್ಲ, ಮತ್ತು ವಿದ್ಯಾಭ್ಯಾಸಗಳಿಗೆ ಆಸಕ್ತಿಗಳಿರೋದಿಲ್ಲ. ಯಾಕೋ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರುತ್ತೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ವಿಪರೀತ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ. ಪಂಚಮ ಪ್ರಭಾವ ಭಾವನಾತ್ಮಕವಾದಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಷ್ಟೊಂದು ಸಹಕಾರಿಯಾಗಿ ಇಲ್ಲ. ಆದರೆ ಪ್ರೇಮಿಗಳಿಂದ ನಿಮಗೆ ಒಂದು ಸಣ್ಣದಾದಂಥ ರೀತಿಯಲ್ಲಿ ಒಂದು ಸಹಕಾರವೋ ಅಥವಾ ನಿಮ್ಮ ನೋವಿಗೆ ಸ್ಪಂದಿಸುವಂಥದ್ದು ಅಥವಾ ನಿಮ್ಮ ನೋವಿಗೆ ಒಂದು ಮುಲಾಮು, ನಾನಿದ್ದೀನಿ ಜೊತೆಯಲ್ಲಿ, ಆಗೋಣ, ಹೋರಾಟ ಮಾಡೋಣ, ಈ ಪ್ರೋತ್ಸಾಹ ಬರೋದಕ್ಕೆ ದಾರಿಯಾಗ್ತದೆ. ಷಷ್ಠ ಪ್ರಭಾವ ಸಾಮಾನ್ಯವಾಗಿ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಉದ್ಯೋಗ ಪ್ರಾಪ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅವಕಾಶಗಳ ಕೊರತೆಗಳು ಜಾಸ್ತಿ ಇರುತ್ತೆ. ಮೀನರಾಶಿನವರಿಗೆ ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಸಹಕಾರಿಯಾಗಿ ಇಲ್ಲ. ಅವಕಾಶಗಳು ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅಷ್ಟೇ, ಅವಕಾಶಗಳು ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಆಗುವುದಿಲ್ಲ. ಎರಡನೇ, ಮಕ್ಕಳಿಂದ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು, ಕಲಹಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಅಷ್ಟಮ ಪ್ರಭಾವ ಅಂದರೆ ನಿಮಗೆ ತುಂಬ ಗಂಭೀರವಾಗಿ ಆಪತ್ತಾಗುವಂಥದ್ದು, ತೊಂದರೆಗಳಿರ್ತದೆ, ತುಂಬ ಗಂಭೀರವಾಗಿ ಆಪತ್ತಾಗುವುದರಿಂದ ಸ್ವಲ್ಪ ಬಚಾವಾಗ್ತೀರಿ. ಅದೊಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿದೆ ನಿಮಗೆ. ತಂದೆಯಿಂದ ಸ್ವಲ್ಪ ಆರ್ಥಿಕವಾದಂಥ ನಷ್ಟ, ಮತ್ತು ತಂದೆಯಿಂದ ವಿರೋಧ, ಮತ್ತು ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ. ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ, ನೋಡಿಕೊಳ್ಳಿ. ದಶಮ ಪ್ರಭಾವ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅವಕಾಶಗಳು, ಸಕ್ಸಸ್ ಅಲ್ಲ, ಅವಕಾಶಗಳು ಬರುತ್ತೆ. ಅದನ್ನು ಮುಂದೆ ಅನುಕೂಲ ಆಗೋದಕ್ಕೆ ದಾರಿ ಇದೆ. ಬಟ್ ಈಗ ಅದನ್ನು ಪ್ರಯತ್ನ ಮಾಡುವಂಥವ್ರಿಗೆ ಉದ್ಯೋಗ ಅಂದರೆ ನೀವೇನು ಎಜುಕೇಷನ್ ಮಾಡುತ್ತೀರೋ ಅದರ ಮೇಲೆ ಏನಾದರೂ ಉದ್ಯೋಗ ಹುಡುಕಬೇಕು ಅನ್ನೋ ಪ್ರಯತ್ನ ಮಾಡುವಂಥವ್ರಿಗೆ ಈಗ ಅವಕಾಶಗಳು ಬರ್ತದೆ, ಹುಡುಕೊಳ್ಳಿ, ಅಪ್ಲೈ ಮಾಡಿ. ಆಗ ಅದು ಯಾವತ್ತೋ ನಿಮಗೆ ಸಕ್ಸಸ್ ಆಗೋದಕ್ಕೆ 1 ತಿಂಗಳು 15 ದಿವಸಕ್ಕೆ ಬಿಟ್ಟು ಸಕ್ಸಸ್ ಆಗೋದಕ್ಕೆ ದಾರಿ ಆಗ್ತದೆ, ಪ್ರಯತ್ನ ಮಾಡಿ. ಲಾಭದ ಪ್ರಮಾಣ, ಸ್ನೇಹಿತರಿಂದ ಸಹಕಾರ ಮತ್ತು ಸ್ನೇಹಿತರಿಂದ ಆರ್ಥಿಕವಾದಂಥ ಅನುಕೂಲವೂ ಕೂಡ ಬರೋದಕ್ಕೆ ದಾರಿ ಆಗ್ತದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆನ ಕಾಣ್ತೀನಿ ಅನ್ನುವಂಥ ಭರವಸೆಗಳು ಈ ವಾರದಲ್ಲಿ ನಿಮಗೆ ಬರುತ್ತೆ. ಯಾಕಂದರೆ ಪ್ರಯತ್ನ ಚೆನ್ನಾಗಿ ಮಾಡಿರ್ತೀರಿ ನೀವು ಮೀನರಾಶಿನವರು. ಪರಿಹಾರ ಏನು ಮಾಡಿಕೊಡ್ಬೇಕಾಗತ್ತೆ? ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅಂದರೆ ಸಾಧ್ಯವಾದಷ್ಟು ಈ ವಾರದಲ್ಲಿ ನೀವು ಮೀನರಾಶಿನವರು ಈ ವಾರದಲ್ಲಿ ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ದೀಪವನ್ನು ಹಚ್ಚಿ ಇಟ್ಟುಕೊಂಡು, ಅಥವಾ ನಂದಾದೀಪ ಆಗ್ಬೋದು, ಅಥವಾ ನೀವೆಷ್ಟು ಸಮಯ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತೀರೋ ಅಷ್ಟು ಸಮಯ ಆ ದೀಪ ಉರಿಬೇಕು. ಒಂದು ದೀಪವನ್ನು ಹಚ್ಚಿ ಇಟ್ಟುಕೊಂಡು ಗುರುಚರಿತ್ರೆಯ ಪಾರಾಯಣವನ್ನು ಮಾಡಿದರೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ನೋಡಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.